ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947ರಲ್ಲಿ. ಸಂವಿಧಾನ ರೂಪುಗೊಂಡಿದ್ದು 1950ರಲ್ಲಿ. ಅದಕ್ಕೂ ಮುಂಚೆ ಯಾವ ನ್ಯಾಯಾಲಯವೂ ಇರಲಿಲ್ವೇ ಅಂದರೆ ಇತ್ತು. ಬ್ರಿಟಿಷರು ಅವರ ಕಾಲದಲ್ಲೂ ಕೂಡ ನ್ಯಾಯಾಲಯ ಇತ್ತು. ಬ್ರಿಟಿಷರಿಗಿಂತ ಪೂರ್ವದಲ್ಲಿ ಇರಲಿಲ್ವೇ ನ್ಯಾಯಾಲಯ ಅಂದರೆ, ಆಗ ಯಾವುದೇ ಕಾನ್ಸ್ಟಿಟ್ಯೂಷನ್ ಇರಲಿಲ್ವೇ ಅಂದರೆ ಆಗಲೂ ನ್ಯಾಯಾಲಯ ಇದ್ದು ರಾಜರೇ ನ್ಯಾಯಾಧೀಶರು, ಧರ್ಮಶಾಸ್ತ್ರಗಳೇ ಆಗಿನ ಕಾಲದ ಸಂವಿಧಾನ. ರಾಜ ಮಹಾರಾಜರುಗಳ ಪೂರ್ವದಲ್ಲಿ ಇರಲಿಲ್ವೇ ಅಂತಂದರೆ ಅನೇಕ ದಂತಕಥೆಗಳಿವೆ. ಅವುಗಳನ್ನು ನೋಡಿದರೆ ನಮ್ಮ ಯಮಧರ್ಮನೂ ಒಬ್ಬ ನ್ಯಾಯಾಧೀಶ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಯಾರಾದರೂ ತಪ್ಪು ಮಾಡಿದರೆ ಅವನ ಪಾಪಕೃತ್ಯಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಯಮನಿಗಿತ್ತು. ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅವನಿಗೆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ಒಂದು ಅಧಿಕಾರನೂ ಅವನಿಗಿತ್ತು. ಹೀಗಾಗಿ ಯಮಧರ್ಮನೂ ಒಬ್ಬ ನ್ಯಾಯಾಧೀಶ ಅಂತಂದು ಪರಿಗಣಿಸಲಿಕ್ಕೆ ಒಂದು ರೋಚಕವಾದಂಥ ಒಂದು ಕಥಾನಕ ಇದೆ. ಒಮ್ಮೆ ಒಬ್ಬ ರಾಜ, ಒಂದು ರಾಜ್ಯದಲ್ಲಿ ಭೀಕರ ಬರಗಾಲ ಬಂತು. ಆ ಸಂದರ್ಭದಲ್ಲಿ ಆ ರಾಜ ಆಸ್ಥಾನದಲ್ಲಿದ್ದಂಥ ಜ್ಯೋತಿಷಿಗಳನ್ನು ಕೇಳ್ತಾನೆ, ಋತ್ವಿಜರನ್ನು ಕೇಳ್ತಾನೆ. ಒಂದು ಯಜ್ಞ ಮಾಡಿ ಒಂದು ಆರೋಗಣೆ ಜನರಿಗೆ ಅನ್ನ ಸಂತರ್ಪಣೆ ಮಾಡಿದರೆ ದೇಶ ಸುಭಿಕ್ಷ ಆಗುತ್ತೆ ಅಂತ ಸಲಹೆ ಕೊಡ್ತಾರೆ. ಅದರಂತೆ ಅವನು ಅನ್ನ ಸಂತರ್ಪಣೆ ಏರ್ಪಡಿಸ್ತಾನೆ. ಅನ್ನ ಸಂತರ್ಪಣೆ ಏರ್ಪಡಿಸಿದಾಗ ಏನಾಗುತ್ತೆ, ಒಂದು ಅನಾಹುತ ಆಗುತ್ತೆ. ಯಾವುದೋ ಕೊಪ್ಪಲಿಗೆಯಲ್ಲಿ ಬೇಯಿಸಿದಂಥ ಅನ್ನ ಅಥವಾ ಇನ್ನೇನೋ ಅದನ್ನು ಸೇವಿಸಿದಂತಹ ಪ್ರಜೆಗಳು ಸತ್ತೋಗ್ಬಿಡ್ತಾರೆ. ಆಗ ರಾಜ ಭಾಳ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಅದನ್ನು ವಿಚಾರಣೆ ಮಾಡ್ತಾನೆ. ಎಲ್ಲೂ ಅದಕ್ಕೆ ಸಿಗೋಲ್ಲ. ಆ ಪಾತ್ರೆಯಲ್ಲಿ ವಿಷ ತುಂಬಿರುತ್ತೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಬಂತಿಲ್ಲ ವಿಷ ಅಂತ ಹೇಳಿ. ಅದು ಹೇಗೆ ಬಂತು ಅಂತಂದರೆ, ಆಕಾಶದಲ್ಲಿ ಒಂದು ಹದ್ದು ಒಂದು ಹಾವನ್ನು ಹಿಡ್ಕೊಂಡಿತ್ತು. ಹಾವು ಅರೆಜೀವ, ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಅದು ಹಾರಾಡ್ತಾ ಇರುವಾಗ ಹಾವು ಕೊಸರಾಡ್ತಾ ಇದ್ದಂಥ ಹಾವಿನ ಬಾಯಿಂದ ಕೆಳಗಡೆ ಏನು ಭೂಮಿ ಮೇಲೆ ಅಡುಗೆ ಮಾಡ್ತಾಯಿದ್ರು, ಒಂದು ಪಾತ್ರೆಯಲ್ಲಿ ಆ ಹಾವಿನ ವಿಷ ಬಾಯಿ ತೆರೆದಾಗ ಅದರ ವಿಷದ ಹನಿಗಳು ಅದಕ್ಕೆ ಬಿದ್ದವು. ಹೀಗಾಗಿ ಅದನ್ನು ಯಾರು ಸೇವಿಸಿದ್ರೋ ಅವರೆಲ್ಲ ಸತ್ತು ಹೋಗ್ಬಿಟ್ರು. ಈಗ ಯಮಧರ್ಮನ ಅಸಿಸ್ಟೆಂಟ್ ಇದ್ನಲ್ಲ, ಕೋರ್ಟ್ನಲ್ಲಿ ಹೇಗೆ ಇರ್ತಾರೆ ಅಧಿಕಾರಿಗಳು, ಇವರು ಅಸಿಸ್ಟೆಂಟ್ಗಳು, ಅವನು ಯಾರು ಯಮನ ಅಸಿಸ್ಟೆಂಟು ಯಾರು, ಚಿತ್ರಗುಪ್ತ. ಅವನು ಲೆಕ್ಕ ಬರೀಬೇಕಲ್ಲ ಪಾಪ ಪುಣ್ಯದ್ದು. ಅವನು ಕೇಳ್ತಾನಂತೆ ಯಮನ್ನ, ಯಾರ ಹೆಸರಿಗೆ ನಾನು ಖಾತೆ ಏರಿಸಲಿ ಈ ಪಾಪ ಕೃತ್ಯವನ್ನು, ರಾಜನ ಖಾತೆಗೋ ಅಥವಾ ಆ ಹದ್ದಿನ ಖಾತೆಗೋ ಅಥವಾ ಹಾವಿನ ಖಾತೆಗೋ ಯಾರ ಹೆಸರಿಗೆ ಈ ವಿಷಪಾತಕ ಕೃತ್ಯವನ್ನು ನಾನು ದಾಖಲಿಸಲಿ ಅಂತ ಯಮನ್ ಕೇಳ್ತಾನೆ. ಯಮ ತಕ್ಷಣವೇ ಅವನು ತೀರ್ಮಾನ ಹೇಳಲ್ಲ. ಏನೋ ಜಡ್ಜ್ಮೆಂಟ್ ಏನೋ ಅಂತ ಹೇಳ್ತಾರಲ್ಲ ಕೋರ್ಟ್ನಲ್ಲಿ, ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತಂದು.
ಸ್ವಲ್ಪ ತಡಿ ಅಂತ ರಿಸರ್ವ್ ಮಾಡ್ತಾನೆ. ಮುಂದೇನಾಗುತ್ತೆ ಅಂದರೆ, ಕೆಲವರು ಬರ್ತಾರೆ ಜನರು, ಅರಮನೆ ಹತ್ತಿರ ಈ ಕಾವಲುಗಾರ ಇದ್ದಲ್ಲ ಅವನು ಕೇಳ್ತಾರೆ, ಏನಪ್ಪ ಇಲ್ಲಪ್ಪ ಮಹಾರಾಜರು ಅನ್ನಸಂತರ್ಪಣೆ ಏರ್ಪಡಿಸಿರೋದು ಅಂತಾರೆ. ಅವನು ದ್ವಾರಪಾಲಕ ಏನು ಹೇಳ್ತಾನೆ ಗೊತ್ತೇನು, ನೀವೆಲ್ಲ ಹುಚ್ಚರಿದ್ದೀರಿ, ನಿಮ್ಮ ರಾಜ ಎಲ್ಲರಿಗೂ ವಿಷ ಹಾಕಿ ಕೊಲ್ತಾ ಇದ್ದಾನೆ, ಖಂಡಿತ ಹೋಗಬೇಡ್ರಿ ಅಂತ ಹೇಳ್ತಾನೆ. ಆ ತಕ್ಷಣವೇ ಯಮಧರ್ಮ ಹೇಳ್ತಾನೆ, ಅವನ ಹೆಸರಿಗೆ ಬರೀ ಪಾಪನ ಅಂತಂದು. ಹಾವಿಗೂ ಬರೀಬೇಡ, ಹದ್ದಿಗೂ ಬರೀಬೇಡ, ರಾಜನಿಗೂ ಬರೀಬೇಡ. ಯಾರ ಸೇವೆ ಮಾಡಿಕೊಂಡು ಒಳಗೆ ರಾಜನ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ಈ ಕೆಟ್ಟ ವ್ಯಕ್ತಿ ಇದನ್ನು ದ್ವಾರಪಾಲಕ, ಅವನ ಹೆಸರಿಗೆ ನೀನು ಇದನ್ನು ಬರಿ ಅಂತ ಹೇಳ್ತಾನೆ, ತೀರ್ಮಾನ ಮಾಡ್ತಾನೆ. ನೀವೆಲ್ಲ ಕೇಳಿದಿರಿ, ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಕೇಳಿದರೆ ಹೌದೇ ಇಲ್ಲ? ಇದು ಅರ್ಥ ಭಾಳ ಜನ ಕೇಳಿದರೆ ಗೊತ್ತಾಗಲ್ಲ. ಏನು ಹಂಗಂದ್ರೆ ಮಾಡಿದರ ಪಾಪ ಆಡಿದರ ಬಾಯಲ್ಲಿ ಅಂತ ಅನೇಕರು ಹೇಳ್ತೀರಿ. ಹೇಗೆ ಅಂತಂದರೆ ಈ ಕಥೆ, ದುಷ್ಟ ಜನರು ದ್ರೋಹ ಬಗೆತಾರಲ್ಲ ಸುತ್ತಮುತ್ತ ಇದ್ದು, ಅದ್ರ ಬಗ್ಗೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಇನ್ನೊಂದು ಭಾಳ ನಾವು ಟಿಪ್ಪಣಿ ಮಾಡ್ಕೊಂಡಿದ್ವಿ, ಈಗ ಸಮಯ ಭಾಳ ಮೀರ್ತಾ ಇದೆ. ಇನ್ನೊಂದು, ನಮ್ಮ ಮಠದ ಇತಿಹಾಸಕ್ಕೊಂದು ಬರ್ತೀವಿ. ಅದಕ್ಕೂ ಪೂರ್ವದಲ್ಲಿ ಮಹಾಭಾರತದ ಒಂದು ಕಥಾನಕ. ಆಗ ಮಹಾಭಾರತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ರೈತ ಇನ್ನೊಬ್ಬನ ರೈತನಿಂದ ಒಂದು ಜಮೀನು ಕೊಂಡ್ಕೊಂಡಿರ್ತಾನೆ. ಜಮೀನು ಕೊಂಡ್ಕೊಂಡು ಹಣ ಪಾವತಿ ಮಾಡಿ ಆದಮೇಲೆ ಅವನು ಜಮೀನು ಉಳುಮೆ ಮಾಡೋಕ್ಕೆ ಹೋಗ್ತಾನೆ. ಕೊಂಡ್ಕೊಂಡವನು ಉಳುಮೆ ಮಾಡೋಕ್ಕೆ ಹೋದಾಗ ಅವನಿಗೆ ನೇಗಿಲಿಗೆ ಒಂದು ಬಿಂದಿಗೆ ಸಿಗುತ್ತೆ, ಒಂದು ತಾಮ್ರದ ಬಿಂದಿಗೆ. ಆ ಬಿಂದಿಗೆ ಮುಚ್ಚಳವನ್ನು ತೆಗೆದು ನೋಡ್ತಾನೆ, ಅದರಲ್ಲಿ 100 ಬಂಗಾರದ ನಾಣ್ಯಗಳಿರ್ತವೆ. ಅವನು ಖುಷಿಪಟ್ಟು ಆ ತಾಮ್ರದ ಕೊಡವನ್ನು ಮನೆಗೆ ತಗೊಂಡು ಹೋಗಲ್ಲ. ಎಲ್ಲಿ ತಗೊಂಡು ಹೋಗ್ತಾನೆ ಅಂದರೆ, ಯಾರಿಂದ ಜಮೀನನ್ನು ಖರೀದಿ ಮಾಡಿದ್ನೋ ರೈತ, ಅವನ ಮನೆಗೆ ಹೋಗ್ತಾನೆ. ನೋಡಪ್ಪ, ನಿನ್ನಿಂದ ನಾನು ಜಮೀನು ಕೊಂಡ್ಕೊಂಡೆ, ನಿನ್ನ ಆ ಜಮೀನಲ್ಲಿ ಇಷ್ಟು ಹಣ ಸಿಕ್ತು, ನಾನು ಕೊಟ್ಟಿರೋದು ಭಾಳ ಕಡಿಮೆ, ಇಷ್ಟು ನಾಣ್ಯಗಳು ಸಿಕ್ಕಿವೆ, ಬಂಗಾರದ ನಾಣ್ಯಗಳು, ಇದನ್ನು ನಿನಗೇ ಸಲ್ಲಬೇಕು, ನೀನೇ ಇಟ್ಕೋ ಅಂತಂದು ಕೊಡಕ್ಕೆ ಹೋಗ್ತಾನೆ. ಆ ಮಾರಿದವನು, ನಾನು ಒಮ್ಮೆ ಮಾರಿದ ಮೇಲೆ ಅದರಲ್ಲಿರ್ತಕ್ಕಂಥ ತರು ನಿಕ್ಷೇಪ ಎಲ್ಲದು ಕೊಂಡ್ಕೊಂಡಂದೆ ಅಪ್ಪ, ತರು ನಿಧಿ ನಿಕ್ಷೇಪ ಎಲ್ಲದು ನಿಂದೆಯಪ್ಪ, ನೀನೇ ಇಟ್ಕೋ, ನಾನು ಅದಕ್ಕೆ ಅರ್ಹನಲ್ಲ, ನಾನು ತಗೊಳ್ಳಲ್ಲ ಅಂತ ಹೇಳ್ತಾನೆ. ಇಲ್ಲ, ನೀನು ತಗೋಬೇಕು ಅಂತ ಅವನು ಒತ್ತಾಯ ಮಾಡ್ತಾನೆ, ನಾನು ತಗೊಳ್ಳಲ್ಲ ಅಂತಾನೆ. ಇಬ್ಬರು ಧರ್ಮರಾಯನ ಹತ್ರ ಹೋಗ್ತಾರೆ ಅರಮನೆಗೆ. ಮಹಾಪ್ರಭು, ನಾನು ಕೊಂಡ್ಕೊಂಡಿದ್ದೀನಿ, ಆದರೆ ಅಷ್ಟು ಹಣ ನಾನೇನು ಕೊಟ್ಟಿಲ್ಲ, ಅವನು ಮಾರಿದವನಿಗೆ ಸಲ್ಲಬೇಕು ಅಂತಾನೆ. ಇಲ್ಲ, ನಾನು ಕೊಟ್ಟ ಮೇಲೆ ಮುಗೀತು, ಅವನಿಗೆ ಸೇರಬೇಕು. ಈಗೇನು ತೀರ್ಮಾನ ಹೇಳಬೇಕು ಎಂಬುದು ಇವರು ಧರ್ಮರಾಯ ಅವನು ರಿಸರ್ವ್ ಮಾಡ್ತಾನೆ ಏನೋ ಜಡ್ಜ್ಮೆಂಟನ್ನು, ನಾಳೆ ಬನ್ನಿ ಅಂತ. ಆದರೆ ಆ ಜಮೀನು ಖರೀದಿ ಮಾಡಿದವನು ಆ ಕೊಡ ಇತ್ತಲ್ಲ ಬಂಗಾರದ್ದು, ಅಲ್ಲೇ ಬಿಟ್ಟು ಹೋಗ್ತಾನೆ. ಯಾರ ಹತ್ರ? ಧರ್ಮರಾಯನ ಹತ್ರ. ಮಾರನೇ ದಿನ ಇಬ್ಬರು ರೈತರು ಬರ್ತಾರೆ ಹಿಯರಿಂಗಿಗೆ, ಜಡ್ಜ್ಮೆಂಟ್ ಕೊಡ್ತಾರೆ ಅಂತಂದು. ಆವಾಗ ಏನಾಗುತ್ತೆ ವಿಚಿತ್ರ ಅಂತ ಹೇಳಿದರೆ, ನಾನು ಖರೀದಿ ಮಾಡೋದನ್ನು ಖರೀದಿ ಮಾಡಿದನ್ನು ನಂದಲ್ಲ, ಇದು ಹಣ ಅಂತ ಹೇಳಿದನು ನಾಣ್ಯ, ನಾನು ಖರೀದಿ ಮಾಡಿದ್ದೀನಿ, ನನ್ನ ಜಮೀನು ನಂದೇ ಅದು ಅಂತ ಇವತ್ತು ಉಲ್ಟಾ ಹೊಡಿತಾನೆ ಅವನು. ಅವನು ಮಾರದನ್ನು ಹೇಳಿದಾನ, ನಾವು ಕೊಟ್ಟದ್ದು ಭಾಳ ಕಡಿಮೆ, ಅದು ನನಗೇ ಸೇರಬೇಕು ಅಂತ ಮಾರದನ್ನು ಹೇಳ್ತಾನೆ ಒಂದೇ ದಿವಸದಲ್ಲಿ. ಇದಕ್ಕೇನೋ ಅಂತಾರೆ, ಹಾಸ್ಟೈಲ್ ಆಗೋದು ಅಂತಲೋ ಏನೋ ಅಂತಾರೆ ಕೋರ್ಟ್ನಲ್ಲಿ. ಈಗ ಧರ್ಮರಾಯ ಭಾಳ ಕಠಿಣ ಆಗಿಬಿಡ್ತು, ಏನು ನಿರ್ಧಾರ ಮಾಡಬೇಕು ಅಂತ. ಅಷ್ಟೊತ್ತಿಗೆ ವಸಿಷ್ಠ ಮಹರ್ಷಿಗಳು ಬರ್ತಾರೆ ಇದು ಧರ್ಮರಾಯನ ಹತ್ರ. ಮಹರ್ಷಿಗಳನ್ನ ಕೇಳ್ತಾನೆ ಅವನು ಧರ್ಮರಾಯ, ಮಹರ್ಷಿಗಳೇ, ನಿನ್ನೆ ಬಂದಾಗ ನನಗೆ ಸೇರಬೇಕಾದಲ್ಲ, ಇದು ಅವನಿಗೆ ಸೇರಬೇಕು ಅಂತ ಮಾರದನಿಗೆ ಅಂತ ಹೇಳ್ತಾನೆ. ಇವತ್ತು ನಂದೇ ಅಂತ ಹೇಳ್ತದಾನೆ, ಅವನು ನಂದೇ ಅಂತ ಹೇಳ್ತಾನೆ.
ಇದು ಒಂದೇ ರಾತ್ರಿಯಲ್ಲಿ ಏನಿದು ವ್ಯತ್ಯಾಸ, ಹಿಂಗಾಯ್ತಲ್ಲ ಏನು ಅಂತಂದು. ಅದಕ್ಕೆ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ನಿನ್ನೆಗೆ ದ್ವಾಪರಯುಗ ಮುಗಿತು ನಿನ್ನೆ ರಾತ್ರಿ 12 ಗಂಟೆಗೆ, ಈಗ ಕಲಿಯುಗ ಪ್ರಾರಂಭವಾಗಿದೆ, ಅದಕ್ಕೆ ಅವರು ಬದಲಾವಣೆ ಆಗಿದ್ದಾರೆ ಅಂತ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ. ಈಗ ನಮ್ಮ ಪ್ರಶ್ನೆ, ಧರ್ಮರಾಯನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು, ಈಗಿನ ಕಾಲದಲ್ಲಿ ಸರಿ ಇಲ್ಲ ಅಂತ ನೀವು ಹೇಳ್ತೀರಾ? ಧರ್ಮರಾಯನ ಕಾಲದಲ್ಲಿ ಯಾರು ಶಕುನಿ ಅಂತ ಬಿದ್ದಲ್ಲ, ಈಗಲೂ ನೀವೆಲ್ಲ ಹಳ್ಳಿಗಳಲ್ಲಿ ಆ ಶಬ್ದ ಬಳಸ್ತಿರಲ್ಲ. ನಮ್ಮೂರಾಗೆ ಇಂಥ ಶಕುನಿ ಬೇರೆ ಯಾವ ಊರಾಗೂ ಇಲ್ಲ ಅಂತ ಹೇಳ್ತೀರ, ಹೌದಾ ಇಲ್ಲೋ? ಅಂದಮೇಲೆ ಏನಾಯಿತು? ಆ ಶಕುನಿ ಅವತಾರ ಎಲ್ಲ ಕಾಲದಲ್ಲೂ ಇದೆ ಅಂತ ಅರ್ಥ ಆಯಿತು, ಈಗಲೂ ಇದೆ ಅಂತ ಅರ್ಥ ಆಯಿತು. ಒಳ್ಳೆಯವ್ರು ಇಲ್ವ? ಈಗ ಒಳ್ಳೆಯವ್ರು ಇದ್ದಾರೆ, ಶಕುನಿಗಳು ಇದ್ದಾರೆ, ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ಎಲ್ಲರೂ ಇದ್ದಾರೆ. ಒಳ್ಳೆಯವರು ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿಬಿಡ್ತೀನಿ ನಿಮಗೆ. ನಾವೊಂದು ಸರಿ ಒಂದು ಪಟ್ಟಣದಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಿದ್ವಿ. ಒಂದು ಕಲ್ಯಾಣ ಮಂಟಪದಲ್ಲಿತ್ತು ಆ ಕಾರ್ಯಕ್ರಮ. ಸಭೆಯಲ್ಲಿ ಕೂತ್ಕೊಂಡಿದ್ವಿ. ಎಲ್ಲರೂ ಸರದಿ ಪ್ರಕಾರ ಬಂದು ನಮ್ಮ ಈ ಕಾಣಿಕೆಯನ್ನು ಅರ್ಪಣೆ ಮಾಡ್ತಾಯಿದ್ರು. ಒಬ್ಬ ಶಿಷ್ಯ ಕಾಣಿಕೆಯನ್ನು ಹಾಕಿದ ನಮ್ಮ ಕಾಣಿಕೆ ಪುಟ್ಟಿಯಲ್ಲಿ, ಮತ್ತೊಂದು ಕವರ್ ಕೊಟ್ಟ ನಮಗೆ. ಏನಪ್ಪ, ಈಗ ತಾನೇ ಆ ಕವರ್ನಲ್ಲಿ 1000 ರೂಪಾಯಿ ನೋಟುಗಳಿದ್ವು, ಸಾವಿರದವು. ಏನಪ್ಪ, ಈಗ ತಾನೇ ಕಾಣಿಕೆ ಕೊಟ್ಟೆ, ಮತ್ತೆ ಯಾಕೆ ಈ ಕವರು ಮತ್ತೆ 1000 ರೂಪಾಯಿ ಇಟ್ಟು ಕೊಟ್ಟಿದೆಯಾ ಅಂತ ಕೇಳಿದ್ದೀವಿ. ಅದಕ್ಕೆ ಅವನು ಹೇಳಿದ ಬುದ್ಧಿ, ಆ ಕಲ್ಯಾಣ ಮಂಟಪದ ಮೆಟ್ಲತ್ರ ನಾನು ಬರುವಾಗ ಅಲ್ಲೆಲ್ಲೋ ಬಿದ್ದಿತ್ತು, ಇದು ನನ್ನ ಕೈ ಸಿಕ್ತು. ಯಾರೋ ಇಲ್ಲಿದ್ದವರೇ ಅವರು ಕಳ್ಕೊಂಡಿದ್ದಾರೆ, ಅದಕ್ಕೆ ತಾವು ಗುರುತಿಸಿ ಕರೆದು ಅವರಿಗೆ ಪಾವತಿ ಕೊಡಿ ಅಂತ ಕೊಟ್ಟ ಅವನು. ನಮ್ಮ ಭಾಷಣದ ಸರದಿಯಲ್ಲಿ ನಾವು ಅನೌನ್ಸ್ ಮಾಡಿದ್ದೀವಿ, ಈಗ ಒಂದು ಕವರ್ ಸಿಕ್ಕಿದೆ, ಅದರಲ್ಲಿ ಹಣ ಇದೆ, ಎಷ್ಟಿದೆ ಅಂತ ನಾವು ಹೇಳಲಿಲ್ಲ. ಯಾರು ಕಳ್ಕೊಂಡಿದ್ದೀರೋ ಅವರು ಮುಂದೆ ಬಂದು ನಮ್ಮಿಂದ ಪಡಿಬಹುದು ಅಂತ ಅನೌನ್ಸ್ ಮಾಡಿಸಿದ್ವಿ. ಕಳ್ಕೊಂಡಂಥ ವ್ಯಕ್ತಿ ತನ್ನ ಜೇಬನ್ನು ನೋಡಿಕೊಂಡು ತಂದೆ ನಾನೇ ಕಳ್ಕೊಂಡಿರೋದು ಅಂತ ಅವನು ಬಂದ ನಮ್ಮ ಹತ್ರ. ಅವನೇ ಕಳ್ಕೊಂಡಿರೋದು ನಮಗೆ ಖಾತ್ರಿ ಹೇಗಾಗಬೇಕು? ಅದಕ್ಕೆ ಕೇಳಿದ್ದೀವಿ ನಾವು ಅವನ್ನ, ಎಷ್ಟಿತ್ತಪ್ಪ ಅದರಲ್ಲಿ ಎಷ್ಟೆಷ್ಟು ಇದು ನೋಟುಗಳು, ಯಾವ್ಯಾವ ಏನಂತಾರೆ ಅದಕ್ಕೆ ಡಿನಾಮಿನೇಷನ್ಗಳಿದ್ದು ಅಂತ. ಅವನು ಕರೆಕ್ಟಾಗಿ ಹೇಳ್ದ, ಅವನೇ ಅಂತ ಖಚಿತ ಆಗಿಬಿಡ್ತು ನಮಗೆ. ನಾವು ತಗೊಳಪ್ಪ ನಿನಗೆ ಸೇರಬೇಕಾದದ್ದು ಅಂತ ಕೊಟ್ವಿ, ಅನೌನ್ಸ್ ಮಾಡಿದ್ವಿ. ಅವನು ತಗೊಂಡನು, ಜೇಬಿಗೆ ಇಟ್ಕೊಂಡು ಹೋಗಲಿಲ್ಲ, ಮತ್ತು ನಮ್ಮ ಕಾಣಿಕೆ ಪುಟ್ಟಿಗೆ ಹಾಕಿದೆ. ಒಳ್ಳೆಯವರಿದ್ದಾರೆ ಅಂತ ಅನಿಸುತ್ತಾ ಇಲ್ಲ ನಿಮಗೆ? ಈಗ ಪ್ರಶ್ನೆ, ಅವನಿಗೆ ಸಲ್ಲಬೇಕಾದ್ದು, ಅದಕ್ಕೆ ಅರ್ಹ ಅವನು ನಮ್ಮ ಪುಟ್ಟಿಗೆ ಹಾಕಿದಾನೆ ಅಂದರೆ ನಾವು ಇಟ್ಕೊಂಡು ಮಠಕ್ಕೆ ಹೆಂಗೆ ತೊಗೊಂಡೋಗೋದು ಅಂತ. ಅದು ಎಣಿಸಿದ್ದೀವಿ, ಅದೊಂದು 10,000 12,000 ಇತ್ತು. ಇನ್ನೊಂದು 7-8 ರೂಪಾಯಿ ನಾವು ಮಠದಿಂದ ಕೊಡ್ತೀವಿ, ಅದು 20,000 ರೂಪಾಯಿ ಆಗುತ್ತೆ. ಇಲ್ಲಿಯ ಪ್ರತಿಭಾನ್ವಿತ ಮಕ್ಕಳಿಗೆ ಅದರಿಂದ ಬಂದಂಥ ಬಡ್ಡಿ ಹಣ ಬಂದಲ್ಲಿ ಏನಾದರೂ ಅವರಿಗೆ ಅವಾರ್ಡ್ ಕೊಡಿ ಅಂತ ಹೇಳಿ ನಾವು ಹಾಕ್ತೀವಿ ಅಂತ ಹೇಳಿದ್ವಿ. ಅದು ಜೋಡಿಸ್ಕೊಡ್ತೀವಿ, ನಾವು ಮಠಕ್ಕೆ ತಗೊಂಡು ಹೋಗಲ್ಲ, ಇಲ್ಲೇ ಕೊಟ್ಟು ಹೋಗ್ತೀವಿ ಈ ಶಾಲೆಗೆ ಅಂತ ಹೇಳಿದ್ವಿ. ಅಲ್ಲಿಗೆ ಪೂರ್ಣಗೊಳ್ಳಬೇಕಾಗಿತ್ತಲ್ಲ. ಆದರೆ ಯಾವ ವ್ಯಕ್ತಿ ಕಳ್ಕೊಂಡನ್ನು ಬಂದು ನಮ್ಮ ಕವರ್ ಹಾಕಿದ್ನೋ, ಬುದ್ಧಿ ತಾವು ಹಾಕೋದು ಬೇಡ ಅಂತ ಹೇಳಿ ಭಕ್ತರಿರೋರ ಹತ್ರ 8,000 ರೂಪಾಯಿ ಸಾಲ ಮಾಡಿ ಜೋಡಿಸಿ ಮತ್ತೆ ನಮ್ಮ ಕಾಣಿಕೆ ಪುಟ್ಟಿಗೆ ಹಾಕ್ತೇವೆ. ಏನು ಹೇಳ್ತೀರಿ ಇದಕ್ಕೆ? ಈಗ ಇದು ಎಲ್ಲಿಗೆ ಬಂತು ಈಗ ಅಂತಂದರೆ ಪ್ರೆಲ್ಯೂಡು ನಮ್ಮದಿದು. ಇಲ್ಲಿ ನೋಡಿ, ನಮ್ಮಲ್ಲಿ ಕೆಲವು ಕವರ್ಗಳಿದ್ದಾವೆ ಅಲ್ಲೆಲ್ಲ. ಇವು ಯಾವುವು ಅಂದರೆ, ಇವತ್ತು ಯಾರ್ಯಾರು ಇಲ್ಲಿ ನ್ಯಾಯಾಧೀಶರುಗಳು, ಭಾಷಣಕಾರರು, ನಮ್ಮ ಅಡ್ವೊಕೇಟ್ ಇವರೆಲ್ಲ ಇದ್ದಾರಲ್ಲ,
ಇವರಿಗೆಲ್ಲ ಕೊಟ್ಟಂಥ ಗೌರವಧನ ನಮ್ಮ ತರಳಬಾಳು ಹುಣ್ಣಿಮೆ ಸಮಿತಿಯವರು ಕೊಟ್ಟಂಥ ಗೌರವಧನ ಇದೆಲ್ಲವನ್ನು ಇಲ್ಲಿ ಭಾಷಣ ಮಾಡಿದಂಥವ್ರು ಎಲ್ಲರೂ ವಾಪಸ್ ನಮ್ಮ ಕಾಣಿಕೆ ಪುಟ್ಟಿಗೆ ಹಾಕಿದ್ದಾರೆ. ಅವ್ರು ತಗೊಂಡು ಹೋಗ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಸ್ಟಿಸ್ ಕೃಷ್ಣ ದೇಶಿಕ್ ಅವರು ಸಿಟ್ಟಿಂಗ್ ಜಡ್ಜ್ ಆಗಿರೋದ್ರಿಂದ ನಾವು ಅವ್ರಿಗೆ ಕೊಡಲಿಲ್ಲ, ಅವ್ರ ಮೇಲೆ ಆರೋಪ ಬರಬಾರದು ಅಂತ ಹೇಳಿ. ಆದರೆ ನಿವೃತ್ತರಾದಂಥ ನಮ್ಮ ಡಾಕ್ಟರ್ ಪ್ರಭಾಕರ್ ನ್ಯಾಯಮೂರ್ತಿ ಪ್ರಭಾಕರ ಶಾಸ್ತ್ರಿ ಅವರು ನಿವೃತ್ತರಾಗಿದ್ದಾರೆ. ಪ್ರಾಯಶಃ ಕೋರ್ಟಿನ ನಿಯಮ ಅವ್ರಿಗೆ ನಿವೃತ್ತರಾದ ಮೇಲೆ ಅನ್ವಯಿಸಲ್ಲ ಅಂತ ಪರಿಭಾವಿಸ್ತೀವಿ. ನಾವು ಮೋಹನ್ರವರಿಗೂ ನ್ಯಾಯಾಧೀಶರಾದ ಮೋಹನ್ರವರಿಗೂ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದು ಪ್ರಭಾಕರ್ ಶಾಸ್ತ್ರಿ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಹೈಕೋರ್ಟ್, ಮತ್ತು ನಮ್ಮ ಅಶೋಕ್ ಹಾರ್ನಹಳ್ಳಿಯವರು ಹಿಂದಿನ ಅಡ್ವೊಕೇಟ್ ಜನರಲ್ ಆಗಿದ್ದವರು, ಮತ್ತು ಪಕ್ಕದಲ್ಲಿರತಕ್ಕಂಥ ನಮ್ಮ ಸಂದೀಪ್ ಪಾಟೀಲು ಅವರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ಅವರು ವಾಪಸ್ ಹಾಕ್ಬಿಟ್ರು. ವಕೀಲರು ನಮಗೆ ವಾಪಸ್ ಹಾಕಿದ್ದು ಆಶ್ಚರ್ಯ ಅನ್ನಿಸ್ತು. ಒಂದು ಸಾರಿ ಒಬ್ರು ಯಾರು ಭಾಳ ಅನುಭವವುಳ್ಳಂಥ ಯಾರೋ ವಕೀಲರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ. ಅವ್ರ ಪಕ್ಕದಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿ ಕೂತಿದ್ರು. ಅವ್ರದ್ದೇನೋ ಒಂದು ಕೇಸ್ ಇತ್ತು ಕೋರ್ಟ್ನಲ್ಲಿ. ಅದಕ್ಕೆ ಪಕ್ಕದಲ್ಲಿದ್ದಂಥ ವಕೀಲರ ಜೊತೆಗೆ ಅವರು ಇದಕ್ಕೇನು ಪರಿಹಾರ ಸರ್, ನೀವೇನು ಇದಕ್ಕೆ ಸಲಹೆ ಕೊಡ್ತೀರಿ, ಹೇಗೆ ಏನು ಅಂತ ಸುಮಾರು 1.5 ಗಂಟೆ 2 ಗಂಟೆ ಪ್ರಯಾಣ ಇರುತ್ತಲ್ಲ ವಿಮಾನದ ಪ್ರಯಾಣ, ಅದರಲ್ಲಿ ಹೇಳಿದ್ರಂತೆ. ಆ ವಿಮಾನದಿಂದ ಇಳಿದು ಹೋದ ಮೇಲೆ ಆ ವಕೀಲರು ಅವರಿಗೆ ಎಷ್ಟೋ ಲಕ್ಷದ ಬಿಲ್ ಕಳಿಸಿದ್ರಂತೆ. ಹೀಗಿರುವಾಗ ನಮ್ಮ ಸಂದೀಪ್ ಪಾಟೀಲರು ಮತ್ತು ನಮ್ಮ ಅಶೋಕ್ ಹಾರ್ನಹಳ್ಳಿಯವರು ವಾಪಸ್ ನಮಗೆ ಕೊಟ್ಟಿದ್ದಕ್ಕೆ ಹಿನ್ನೆಲೆ ಇದೆ. ಸಂದೀಪ್ ಪಾಟೀಲ್ರವರು ನಮ್ಮ ತರಳಬಾಳು ದಾವಣಗೆರೆಯಲ್ಲಿ ಇರತಕ್ಕಂಥ ಅನುಭವ ಮಂಟಪ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆಯಲ್ಲ, ಅದರಲ್ಲೇ ಓದಿದಂಥ ವಿದ್ಯಾರ್ಥಿ. ಇವತ್ತು ದೊಡ್ಡ ಅಡ್ವೊಕೇಟ್ ಆಗಿದ್ದಾರೆ ಹೈಕೋರ್ಟ್ನಲ್ಲಿ. ಹೀಗಾಗಿ ಅವರು ನಮ್ಮಿಂದ ಹಣ ಪಡಿಬಾರದು ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಮಠದ ಯಾವುದೇ ಕೇಸ್ ಇರಲಿ ಅವರು ಒಂದು ಬಿಡುಗಾಸನ್ನು ಅವರು ತಗೊಳ್ತಾ ಇಲ್ಲ. ಹಾರ್ನಹಳ್ಳಿ ನಮ್ಮ ಅಶೋಕ್ ಹಾರ್ನಹಳ್ಳಿಯವರು ಅವರ ತಂದೆ ಕಾನೂನು ಮಂತ್ರಿಗಳಾಗಿದ್ದರು. ಅವರ ಹೆಸರು ಹಾರ್ನಹಳ್ಳಿ ರಾಮಸ್ವಾಮಿಯವರು ಅಂತ. ನಮ್ಮ ದೊಡ್ಡ ಗುರುಗಳಿಗೂ ಅವರಿಗೂ ಭಾಳ ಆತ್ಮೀಯ ಸಂಬಂಧ ಇತ್ತು. ನಮ್ಮೊಂದಿಗೂ ಅವ್ರದ್ದು ಒಡನಾಟ ಇತ್ತು. ಅವರು ಯಾವುದೋ ಒಂದು ಕೇಸ್ ನಡೆಸುವಾಗ ಅವರಿಗೆ ನಮ್ಮ ಶಿಷ್ಯರ ಕೈಯಲ್ಲಿ ಅವ್ರದ್ದೇನು ಫೀಸೇ ಹೋಗಿ ಕೊಡಿ ಅಂತ ಹೇಳಿದರೆ, ನಾನು ಯಾವ ನರಕಕ್ಕೆ ಹೋಗಲಿ ನಮ್ಮ ಅಪ್ಪನ ಸ್ವರ್ಗದಿಂದ ನರಕಕ್ಕೆ ದೂಡಕ್ಕೆ ಇಷ್ಟಪಡಲ್ಲ. ನಮ್ಮಪ್ಪ ಗುರುಗಳಿಗೆ ಅನನ್ಯ ಭಕ್ತಿ ಉಳ್ಳವರಾಗಿದ್ದರು. ನಾನು ಮಾತ್ರ ಮಠಕ್ಕೆ ನಾನು ಕಾಣಿಕೆ ಸಲ್ಲಿಸಬೇಕೆ ಹೊರತು ಮಠದಿಂದ ನಾನು ಯಾವ ಹಣವನ್ನು ಪಡೆಯಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಕೊಟ್ರು ಅವರು. ಬರೀ ಇದಷ್ಟೇ ಅಲ್ಲ, ಇದು ಜನರಿಗೆ ನಿಮಗೆ ಗೊತ್ತಾಗಬೇಕು. ಈಗೇನಾಗಿಬಿಟ್ಟಿದೆ ನಿಮ್ಮಲ್ಲಿ ಅಂತಂದರೆ, ದುಡ್ಡು ಕೊಟ್ಟನು ಏನು ಸಾಲ ಕೊಟ್ಟನು ಕೊಡಂಗಿ, ಕೊಟ್ಟವನು ಕೊಡಂಗಿ, ಇಸ್ಕೊಂಡ ನೀರು ಬದ್ರ ಅನ್ನಂಗೆ ಆಗಿದೆ ಅಲ್ಲ. ನಮ್ಮಲ್ಲಿದ್ದಂಥ ಸಂಸ್ಕೃತಿ, ಹಿಂದಿನಿಂದಲೂ ಬಂದಿರೋ ಸಂಸ್ಕೃತಿ ಭಾಳ ಹಿರಿದಾದ ಸಂಸ್ಕೃತಿ. ನಮ್ಮ ಬಗ್ಗೆ ಬಹಳ ಅಪರೂಪದ ಒಳ್ಳೆಯ ಮಾತುಗಳನ್ನು ನಮ್ಮ ನ್ಯಾಯಾಧೀಶರು ಮತ್ತು ಎಲ್ಲ ನ್ಯಾಯಾಧೀಶರುಗಳು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಮ್ಮಲ್ಲಿ ಅನೇಕ ದೂರುಗಳು ಬರ್ತವೆ. ನಾವು ಸಂವಿಧಾನದ ಕಲಂಗಳು ನಮಗೆ ಗೊತ್ತಿಲ್ಲ, ಆದರೆ ನೇರವಾಗಿ ವಿಚಾರ ಮಾಡಿ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನಾವು ಜಡ್ಜ್ಮೆಂಟ್ ಕೊಡಲ್ಲ, ತೀರ್ಪು ಕೊಡಲ್ಲ, ಅವರನ್ನು ರಾಜಿ ಸಂಧಾನ ಮಾಡಿಸ್ತೀವಿ. ಕೋರ್ಟ್ನಲ್ಲಿ ಒಬ್ಬರು ಗೆಲ್ತಾರೆ, ಇನ್ನೊಬ್ಬರು ಸೋತ್ತಾರೆ. ಸೋತನ ಮತ್ತು ಮುಂದಿನ ಕೋರ್ಟಿಗೆ ಹೋಗ್ತಾನೆ, ಅಲ್ಲಿ ಮತ್ತೆ ಉಲ್ಟಾ ಆಗ್ಬೋದು, ಸೋತನ ಗೆಲ್ಬೋದು, ಗೆದ್ದನ್ನು ಸೋಲ್ಬೋದು.
ಮತ್ತು ಈ ಪ್ರಕ್ರಿಯೆ ಹೀಗೇ ಮುಂದುವರಿತೈತೆ. ಅವ್ರ ದ್ವೇಷ ಕಲಹ ಹಾಗೇ ಇರುತ್ತೆ. ಆದರೆ ನಾವು ಪ್ರತಿ ಸೋಮವಾರ ನಡೆಸ್ತಕ್ಕಂಥ ಸದ್ಧರ್ಮ ನ್ಯಾಯಪೀಠದಲ್ಲಿ ಹಾಗಾಗಲ್ಲ. ಒಮ್ಮೆ ನಾವು ಒಂದು ಫೋನ್ ಬಂದಿತ್ತು, ನಮಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಹೇಳಿ. ಅನ್ನೋನ್ ನಂಬರ್ ಅದು. ಅನ್ನೋನ್ ನಂಬರು ಸಾಮಾನ್ಯವಾಗಿ ನಾವು ಎತ್ಕೊಳ್ಳಲ್ಲ, ಬಟ್ ಉಪೇಕ್ಷೆ ಮಾಡಲ್ಲ. ಏನು ಬಂದಿರುತ್ತೋ ಆ ನಂಬರನ್ನು ನಮ್ಮ ಸಹಾಯಕರಿಗೆ, ಆಪ್ತ ಸಹಾಯಕರಿಗೆ ಕಳಿಸ್ತೀವಿ. ಅದು ಯಾರ್ದು ಫೋನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಜೊತೆಗೆ ಮಾತಾಡ್ತೀವಿ. ನಮಗೆ ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಂತ ಕಾಣಿಸಿದರೆ. ಒಮ್ಮೆ ಹಾಗೆ ಬಂದಿತ್ತು ಫೋನು, ನಾವು ಎತ್ಕೊಳ್ಳಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಒಂದು ಮೆಸೇಜ್ ಬಂತು, ಐ ಆಮ್ ಜಸ್ಟಿಸ್ ಪ್ರಕಾಶ್ ಫ್ರಮ್ ಮಡ್ರಾಸ್ ಹೈಕೋರ್ಟ್, ಸ್ವಾಮೀಜಿ ಐ ವುಡ್ ಲೈಕ್ ಟು ಸ್ಪೀಕ್ ಟು ಯು ಅಂತ ಹೇಳಿ. ನಮಗೆ ಆಶ್ಚರ್ಯ ಆಯಿತು, ಯಾರೋ ನಮ್ಮ ಕರ್ನಾಟಕದಿಂದ ಹೋಗಿರ್ಬೋದೇನೋ, ಅವರು ಫೋನ್ ಮಾಡ್ತಿರ್ಬೋದು ಅಂತ ಹೇಳಿ ನಾವೇ ಫೋನ್ ಮಾಡಿದ್ದೀವಿ. ಅವರು ಕರ್ನಾಟಕದವರು ಅಲ್ಲ, ಅವರು ತಮಿಳ್ನಾಡಿನವರು. ಜಸ್ಟಿಸ್ ಪ್ರಕಾಶ್ ಅಂತ ಇತ್ತೀಚೆಗೆ ಅವರು ನಿವೃತ್ತರಾಗಿದ್ದಾರೆ. ಅವ್ರಿಗೆ ನಮ್ಮ ಪರಿಚಯ ಇಲ್ಲ, ನಮಗೆ ಅವ್ರ ಪರಿಚಯ ಇಲ್ಲ. ಹೇಗೆ ಅವ್ರು ನಮಗೆ ಮಾಡಿದ್ರು ಅಂತ ಐ ಜಸ್ಟ್ ಆಸ್ಕ್ಡ್ ಹಿಮ್, ಹೌ ಡಿಡ್ ಯು ಕಮ್ ಟು ನೋ, ವೈ ಡಿಡ್ ಯು ಮೇ ನೋ ವೈ ಯು ಕಾಲ್ಡ್ ಮೀ ಅಂತಂದು. ಏನಾಗಿತ್ತು ಅಂದರೆ, ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಹೆಸರು ನಾವು ಮರಿತಾ ಇದ್ದೀವಿ. ರಾಷ್ಟ್ರೀಯ ಒಂದು ಕಾನೂನು ಒಂದು ಸಮಿತಿ ಇದೆ, ಅದರ ಹೆಸರು ಮರಿತಾ ಇದ್ದೀವಿ. ಅವರು ನಮ್ಮನ್ನು ಇಂಟರ್ವ್ಯೂ ಮಾಡಿದರು ನ್ಯಾಯಪೀಠಕ್ಕೆ ಬಂದು. ನಮಗೆ ಕೆಲವು ಪ್ರಶ್ನೆಗಳು ಕೇಳಿದರು. ಆ ಪ್ರಶ್ನೆಗಳಿಗೆ ನಾವು ಒಂದು ಲೇಖನ ಬರೆದು ಕೊಡಬೇಕು ಅಂತ ಹೇಳಿದರು. ಇಂಗ್ಲೀಷ್ನಲ್ಲಿ ನಾವು ಅದನ್ನು ಬರೆದು ಕೊಟ್ಟಿದ್ವಿ. ಅನೇಕ 10 ಪ್ರಶ್ನೆಗಳನ್ನು ಕೇಳಿದರು. ಅದನ್ನು ಅವರ ಜರ್ನಲ್ನಲ್ಲಿ ಪ್ರಕಟ ಮಾಡಿದರು. ಅದೇ ಜರ್ನಲ್ನಲ್ಲಿ ಜಸ್ಟಿಸ್ ಪ್ರಕಾಶ್ರವರ ಲೇಖನವೂ ಸಹ ಅದರಲ್ಲೇ ಪ್ರಕಟವಾಗಿ, ಹಿ ಹ್ಯಾಪನ್ ಟು ರೀಡ್ ಮೈ ಆರ್ಟಿಕಲ್. ನಮ್ಮ ಲೇಖನವನ್ನು ಅವರು ಓದಿ, ಅವರು ಆಸಕ್ತಿಯಿಂದ ನಮ್ಮ ನ್ಯಾಯಪೀಠ ಹೇಗೆ ನಡೆಯುತ್ತೆ ತಿಳ್ಕೊಳ್ಬೇಕನ್ನೋ ಕುತೂಹಲದಿಂದ ಮಾಡಿದರು. ಆ ವರ್ಷ ನಾವು ವೀಸಾ ನಿಮಿತ್ತ, ಅಮೇರಿಕನ್ ವೀಸಾ ನಿಮಿತ್ತ ಚೆನ್ನೈಗೆ ಹೋಗೋದಿತ್ತು. ಈಗ ಬರ್ತಾಯಿದ್ದೀವಿ ಚೆನ್ನೈಗೆ ಅಂದ ಕೂಡಲೇ, ಕುಡಿ ಪ್ಲೀಸ್ ಸ್ವಾಮೀಜಿ ಕಮ್ ಟು ಮೈ ಕೋರ್ಟ್ ಅಂತ ಅವರು ಕೇಳ್ಕೊಂಡ್ರು. ನಮಗೆ ಅವರು ಆಹ್ವಾನ ಮನ್ನಿಸ್ಬೇಕೇ ಬಿಡಬೇಕು ಅನ್ನೋದು ಗೊಂದಲ ಉಂಟಾಯಿತು. ಅದಕ್ಕೆ ನಾವು ಅದನ್ನು ತೋರ್ಪಡಿಸ್ಕೊಳ್ಳದೆ ಜಸ್ಟಿಸ್ ಪ್ರಕಾಶ್ ರಾವ್ ಹೇಳಿದ್ರಿ, ಡೋಂಟ್ ಯು ಥಿಂಕ್ ಇಫ್ ಐ ಕಮ್ ಟು ಯುವರ್ ಚೇಂಬರ್ ದಿ ನ್ಯೂಸ್ ಮೀಡಿಯಾ ಆ್ಯಂಡ್ ದಿ ಪೀಪಲ್ ವಿಲ್ ಮಿಸ್ಟೇಕ್ ಯು, ನಿಮ್ಮನ್ನು ತಪ್ಪಾಗಿ ಗ್ರಹಿಸೋದಿಲ್ವೇ, ಸ್ವಾಮಿಗಳು ಯಾರೋ ಇವರು ಚೇಂಬರ್ನಲ್ಲಿ ಬರಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳಿದರು, ನೋ ಸ್ವಾಮೀಜಿ, ಐ ಆಮ್ ಇನ್ವೈಟಿಂಗ್ ಎ ಹೋಲಿ ಮ್ಯಾನ್ ನಾಟ್ ಎ ಕ್ರಿಮಿನಲ್ ಅಂತಂದ್ರು ಅವರು. ಒಬ್ಬ ಸಂತನನ್ನು, ಸಾತ್ವಿಕ ವ್ಯಕ್ತಿಯನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀನಿ, ಒಬ್ಬ ಕ್ರಿಮಿನಲ್ ಅಲ್ಲ ಅಂತ. ಐ ವಾಂಟ್ ಟು ಶೋ ವಾಟ್ ಯು ಹ್ಯಾವ್ ಡನ್ ಟು ಮೈ ಕಲೀಗ್ಸ್ ಅಂತ ಹೇಳಿ ಅವರು ಆಹ್ವಾನ ಮಾಡಿದರು. ನಾವು ವೀಸಾಕ್ಕೆ ಹೋಗಿ ಮರುದಿನ ಅವರ ಚೇಂಬರಿಗೆ ಹೋದಾಗ ಸಂಜೆ 6 ಗಂಟೆ ಎಲ್ಲ ಒಂದು ಪ್ರಮುಖ 5 ಜನ ಅವರ ಕಲೀಗ್ಸ್ ಜಸ್ಟಿಸ್ ಇವ್ರನ್ನ ನ್ಯಾಯಮೂರ್ತಿಗಳನ್ನ ಸೇರಿಸಿದರು ಅವ್ರ ಚೇಂಬರ್ನಲ್ಲಿ. ನಮಗೆ ಅವ್ರಿಗೆ ಸುಮಾರು 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತುಂಬ ಚರ್ಚೆ ನಡೀತು. ಒಬ್ಬರು ಸೀನಿಯರ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಮಡ್ರಾಸ್, ನಮ್ಮನ್ನು ಕೇಳಿದರು, ಡೋಂಟ್ ಯು ಥಿಂಕ್ ಯು ಆರ್ ರನ್ನಿಂಗ್ ಎ ಪ್ಯಾರಲಲ್ ಕೋರ್ಟ್ ಅಂತ ಹೇಳಿ. ನಾವು ಹೇಳಿದ್ದು ಒಪ್ಪಲಿಲ್ಲ. ಐ ಸೆಡ್, ಐ ಆಮ್ ನಾಟ್ ರನ್ನಿಂಗ್ ಎ ಪ್ಯಾರಲಲ್ ಕೋರ್ಟ್, ವಾಟ್ ಐ ಹ್ಯಾವ್ ಬಿನ್ ಡೂಯಿಂಗ್ ಈಸ್ ಕಾಂಪ್ಲಿಮೆಂಟ್ರಿ ಟು ಯುವರ್ ಕೋರ್ಟ್ ಅಂತ ನಾವು ನೆರವಾಗ್ತಾ ಇದ್ದೀವಿ. ರಾಜಿ ಮಾಡಿಸ್ಬಿಟ್ಟು ನಿಮ್ಮ ಹತ್ರ ಕಳಿಸ್ತಾ ಇದ್ದೀವಿ, ನೀವು ಡಿಕ್ರಿ ಮಾಡ್ತೀರಿ. ಆ ಮೂಲಕ ಆ ದ್ವೇಷ ಕಲಹ ಕೊನೆಗೊಳ್ಳುತ್ತೆ. ನಮ್ಮಲ್ಲಿ ಇಬ್ಬರೂ ಗೆಲ್ತಾರೆ, ಇಬ್ಬರೂ ಸೋಲ್ತಾರೆ ಅಂತ ಹೇಳಿದ್ವಿ. ಅದಕ್ಕೊಂದು ಉದಾಹರಣೆನೂ ಕೊಟ್ಟಿವಿ. ಅದಕ್ಕೆ ಅದು ನಿಮಗೆ ಗೊತ್ತಿದೆಯೋ ಇಲ್ಲೋ, ಈಗ ಭಾಳ ವಿಳಂಬವಾಗ್ತಾಯಿದೆ, ಅದ್ರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಪ್ರಕರಣ ಇದೆ, ನಡೆದ ಪ್ರಕರಣ ನಮ್ಮ ಎದುರಿಗೆ. ಒಂದು 30 ವರ್ಷಗಳ ಹಿಂದೆ ಒಂದು ತಾಲೂಕಿನ ಒಬ್ಬ ಹಳ್ಳಿಯ ಮನುಷ್ಯ ಯುವಕ ಬಂದಿದ್ದ. ಅವನು ಬಂದು, ಯಾರ ಮೇಲಪ್ಪ ನೀನು ದೂರು ಅಂತ ಕೇಳಿದ್ದೀವಿ. ಯಾರ ಮೇಲೂ ಅಲ್ಲ, ನನ್ನ ಜಮೀನು
ತಮ್ಮ ಹೆಸರಿನಲ್ಲಿದೆ, ಅದನ್ನು ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಅವನು ಕೇಳಿದ. ನಮ್ಮ ಹೆಸರಿಗೆ ಅದು ಯಾವ ಜಮೀನು ಅಂತ ನಾವೆಲ್ಲ ದಾಖಲೆಗಳನ್ನು ತರಿಸಿ ನೋಡಲಾಗಿ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಯಿತು ಅದು ಮಠಕ್ಕೆ ಸೇರಿದ ಜಮೀನಲ್ಲ, ಅದರಿಂದ ಯಾವುದೇ ಆದಾಯ ಬರ್ತಾ ಇರಲಿಲ್ಲ. ಮತ್ತು ಹೇಗೆ ಬಂತು ನಮ್ಮ ಹೆಸರಿಗೆ ಅಂದರೆ, ಅವರಪ್ಪ ನಮ್ಮ ಗುರುಗಳ ಕಾಲದಲ್ಲಿ, ದೊಡ್ಡ ಗುರುಗಳ ಕಾಲದಲ್ಲಿ ಮಠಕ್ಕೆ ಬರ್ತಾನೆ ಅವರಪ್ಪ. ನನ್ನ ಮಗ ಭಾಳ ಉಡಾಳ, ನಾನು ಮಾಡಿದ ಆಸ್ತಿನೆಲ್ಲ ಕಳೆದು ಹಾಕ್ತಾನೆ ಅಂತ ನನಗೆ ಭಾಳ ಆತಂಕ ಆಗಿದೆ, ಅದಕ್ಕೇನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಹೇಳಿ ಅವನು ದೊಡ್ಡ ಗುರುಗಳ ಹತ್ರ ಭಿನ್ನವಿಸ್ಕೊಳ್ತಾನೆ. ಆವತ್ತು ದೊಡ್ಡ ಗುರುಗಳು ಒಂದು ಕೆಲಸ ಮಾಡೋ, ನಿನ್ನ ಜಮೀನು ನಮ್ಮ ಹೆಸ್ರಿಗೆ ಬರೆದು ಬಿಡು, ನಮ್ಮ ಹೆಸ್ರಿಗೆ ರಿಜಿಸ್ಟರ್ ಆದಮೇಲೆ ನಿನ್ನ ಮಗ ಯಾರಿಗೂ ಮಾರಕ್ಕೆ ಬರಲ್ಲ, ನೀನೇ ಜಮೀನು ಮಾಡ್ಕೊಂತ ಹೋಗು ಅಂತ ದೊಡ್ಡ ಗುರುಗಳು ತಮ್ಮ ಹೆಸ್ರಿಗೆ ಬರೆಸ್ಕೊಳ್ತಾರೆ. ಆದರೆ ಉಳುಮೆ ಅವನೇ ಮಾಡ್ತಿರ್ತಾನೆ. ದೊಡ್ಡ ಗುರುಗಳ ಕಾಲ ನಂತರ ನಮ್ಮ ಹೆಸ್ರಿಗೆ ಬರುತ್ತೆ ಆ ಜಮೀನು. ಅವನ ಮಗ ಬಂದು ಅಷ್ಟೊತ್ತಿಗೆ ಅವರ ಅಪ್ಪ ತೀರ್ಕೊಂಡು ಹೋಗಿರ್ತಾನೆ. ನಾವು ಬರೋ ಹೊತ್ತಿಗೆ ತಮ್ಮ ಹೆಸ್ರಿಗಿದೆ, ನನಗೆ ಮಾಡಿಕೊಟ್ರೆ ಸ್ವಲ್ಪ ಸಾಲ ಸೋಲ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ನಾವು ಅದೆಲ್ಲ ವಿಚಾರಣೆ ಮಾಡಿ ಇದು ಮಠದ ಆಸ್ತಿ ಅಲ್ಲ, ಅವರ ಆಸ್ತಿಯನ್ನು ಉಳಿಸ್ಲಿಕ್ಕಾಗಿ ದೊಡ್ಡ ಗುರುಗಳು ಬರೆಸ್ಕೊಂಡಿರೋದೇ ಹೊರತು ಮಠದ ಜಮೀನಲ್ಲ ಅಂತ ನಮಗೆ ಮನವರಿಕೆಯಾಗಿ ನಾವು ಅದನ್ನು ಬರ್ಕೊಟ್ಬಿಟ್ವಿ. ಫಲವತ್ತಾದ ಜಮೀನು 6 ಎಕರೆ ಜಮೀನು, ಹೊಳಲ್ಕೆರೆ ತಾಲೂಕು, ಒಂದು ಹಳ್ಳಿ, ಅದನ್ನು ಅವನಿಗೇ ರಿಜಿಸ್ಟರ್ ಮಾಡಿಕೊಟ್ಬಿಟ್ವಿ. ಅದಾದ ಎಷ್ಟೋ ವರ್ಷಗಳು, ಒಂದು 25 ವರ್ಷದ ಹಿಂದೆ ಆಗಿದ್ದು. ಈಗ ಒಂದು 2-3 ವರ್ಷಗಳ ಹಿಂದೆ ಆ ಹಳ್ಳಿಯ ಒಬ್ಬ ಯಜಮಾನ ಬಂದ. ಏನಪ್ಪ ಯಜಮಾನ, ಯಾರ ಮೇಲಪ್ಪ ನಿನ್ನ ದೂರು ಅಂತ ಕೇಳಿದ್ದೀವಿ. ಯಾರ ಮೇಲೂ ಅಲ್ಲ, ತಾವು 25 ವರ್ಷ ಹಿಂದೆ ನೆನೆಸ್ಕೊಳ್ಳಿ, ಇಂಥ ಚಂದ್ರಪ್ಪ ನನಗೆ ತಾವು ಜಮೀನು ಬರ್ಕೊಟ್ಟಿದ್ರಿ, ಅವನು ಮೊನ್ನೆ ಸತ್ತೋಗ್ಬಿಟ್ಟ. ಅವನು ಸಾಯಕ್ಕೆ ಮುಂಚೆ ಅವನು ಆ ಜಮೀನನ್ನು ತಮ್ಮ ಹೆಸರಿಗೆ ಬರೆದು ವಿಲ್ ಬರೆದು ಸತ್ತಿದ್ದಾನೆ, ಆ ವಿಲ್ ಪತ್ರ ನನಗೆ ಕೊಟ್ಟಿದ್ದ, ತಮಗೆ ಅರ್ಪಣೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ನಮಗೆ ಭಾಳ ಅದನ್ನ ಆ ವಿಲ್ ಪತ್ರ ನೋಡಿ ನಮ್ಮ ಹೆಸರು ಯಾರಿಗೆ ನಾವು ಜಮೀನು ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವೋ ಅವನು ಮತ್ತೆ ನಮ್ಮ ಹೆಸರಿಗೆ ಬರೆದ್ರು ನೋಡಿ ಭಾವುಕರಾದೀವಿ. ನ್ಯಾಯಾಧೀಶರಿಗೆ ಗೊತ್ತಿದೆ, ನ್ಯಾಯಪೀಠದಲ್ಲಿ ಕೂತ್ಕೊಂಡಿದ್ದಾಗ ಯಾರೂ ಭಾವುಕರಾಗಬಾರದು, ವಿಚಾರ ವಿಮರ್ಶೆ ಮಾಡಬೇಕು. ಕ್ಷಣಕಾಲ ನಾವು ಭಾವುಕರಾದ್ವಿ. ಮತ್ತೆ ಎಚ್ಚೆತ್ಕೊಂಡು ಕೇಳಿದ್ವಿ ಆ ಯಜಮಾನ್ರನ್ನು, ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ವೇ, ಯಾಕೆ ಅವ್ನು ನಮ್ಮ ಹೆಸರಿಗೆ ಬರೆದಾನೆ ಅಂತ ಕೇಳಿದ್ವಿ. ಇಲ್ಲ, ಹೆಂಡತಿ ಮಕ್ಕಳು ಇದ್ದಾರೆ ಅಂದರು. ಒಂದು ಮಗು ಇದೆ, ಒಂದು 3-4 ವರ್ಷದ ಹೆಣ್ಮಗಳು ಇದ್ದಾಳೆ ಅಂತಂದು. ಆಗ ಕೂಡಲೇ ನೋಟಿಸ್ ಕಳಿಸಿದ್ದೀವಿ. ಯಾರಿಗೆ? ಆ ಮಹಿಳೆಗೆ ಮತ್ತು ಆ ಗ್ರಾಮದ ಎಲ್ಲ ಹಿರಿಯರಿಗೂ ಕರೆಸಿ ಮತ್ತೆ ಮುಂದಿನ ಡೇಟ್ ಕೊಟ್ಟು ವಿಚಾರಣೆ ಮಾಡಿದ್ವಿ. ಆವಾಗ ತಿಳಿದು ಬಂದ ಸಂಗತಿ ಅಂದರೆ, ಅವನೇ ಹೆಂಡತಿನೇ ಆಗಿ ಬಂದಿರೋಳು. ಆಕೆ 3-4 ವರ್ಷದ ಹಿಂದೆ ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ತವ್ರ ಮನೆಗೆ ಹೋಗಿದ್ಲಂತೆ. ಇಲ್ಲಿ ಅಡುಗೆ ಮಾಡಿ ಹಾಕೋರು ಯಾರೂ ಇರಲಿಲ್ಲ ಮನೆಯಲ್ಲಿ. ಅದಕ್ಕೆ ಅವನು ಬೇಸತ್ತು ತಮಗೆ ಬರೆದಾನೆ ಅಂತ ಅವ್ರು ಹೇಳಿದರು. ಅದು ಭಕ್ತಿಯಿಂದ ಬರೆದಿರೋದಲ್ಲ, ಹೆಂಡತಿ ಮೇಲಿನ ಸಿಟ್ಟಿನಿಂದ ಅವನು ಬರೆದಿರೋದು ಅಂತ. ನಾವು ಕ್ಷಣಕಾಲ ನೋಡಿದ್ದೀವಿ, ಆ ಮಗು ನೋಡಿದ್ದೀವಿ, ಪಾಪ ಹಸುಗೂಸು, 3-4 ವರ್ಷದ ಹುಡುಗಿ. ಅಯ್ಯೋ ಅನಿಸ್ತು ನಮಗೆ. ಯಜಮಾನರು ಕೇಳಿದ್ವಿ, ನಮ್ಮಿಂದ ಏನು ಬಯಸ್ತೀರಿ ತೀರ್ಮಾನ ಅಂತ. ಹಿರಿಯ ಕಾಲದ ಜನರಲ್ಲಿ ಎಷ್ಟು ವಿಶ್ವಾಸ ನೋಡಿ, ಮಠಪೀಠಗಳ ಮೇಲೆ, ಗುರುಗಳ ಮೇಲೆ. ತಮ್ಮ ಚಿತ್ತ, ತಾವೇನು ತೀರ್ಮಾನ ಮಾಡ್ತೀರೋ ಅದಕ್ಕೆ ನಾಮಸ್ಥರು ಎಲ್ಲರೂ ನಾವು ಒಪ್ಕೊಳ್ತೀವಿ ಅಂದರು. ನಾವು ಮಗು ನೋಡಿ, ಸಣ್ಣ ಹುಡುಗಿ ನೋಡಿ ಮನಗೆ ಕರಗಿ, ಮಠದ ಆಸ್ತಿ ಜಮೀನು, ದುಡ್ಡು, ಸಂಪತ್ತು ಅಲ್ಲ. ಮಠದ ನಿಜವಾದ ಆಸ್ತಿ ಅಂದರೆ ಶಿಷ್ಯರೇ ಹೊರತು ಜಮೀನು ಆಸ್ತಿ ಕಾಣಿಕೆ ಅಲ್ಲ. ಆ ಕಾರಣಕ್ಕಾಗಿ ಈ ಜಮೀನು ಅದೇ ವಿಧವೆ ಏನಿದ್ದಾಳೆ, ಚಂದ್ರಪ್ಪನ ವಿಧವೆ, ಆಕೆಗೆ ಸಲ್ತಕ್ಕದ್ದು ಅಂತ ಆದೇಶ ಮಾಡಿದ್ವಿ. ಒಂದು ಷರತ್ತು ಹಾಕಿದ್ವಿ, ಅವಳ ಮಗಳು ಪ್ರಬುದ್ಧಮಾನಕ್ಕೆ ಮೆಜಾರಿಟಿ ವಯಸ್ಸಿಗೆ ಬರೋವರೆಗೂ ಈ ಮಹಿಳೆ, ಈ ತಾಯಿ ಯಾರಿಗೂ ಈ ಜಮೀನನ್ನು ಪರಭಾರ ಮಾಡ್ತಕ್ಕಂಥ ಹಕ್ಕು ಇಲ್ಲ ಅಂತ ಷರತ್ತು ವಿಧಿಸಿ ನಾವು ತೀರ್ಮಾನ ಬರೆದ್ವಿ. ಈಗ ಹೇಗಿದೆ ಹೇಳಿ, ನಿಮಗೆ 6 ಎಕರೆ ಜಮೀನು ನೀವು ಬಿಟ್ಕೊಡ್ತಿದ್ರಾ, ಬರ್ಕೊಡ್ತಿದ್ರಾ?
ಯೋಚನೆ ಮಾಡಿ. ಅದ್ರ ಬಗ್ಗೆ ಒಂದು ಲೇಖನ ಬರೆದ್ವಿ. ಆ ಲೇಖನ ಓದಿದಂಥ ಉತ್ತರ ಕರ್ನಾಟಕದ ಜಿಲ್ಲಾ ನ್ಯಾಯಾಧೀಶರೊಬ್ಬರು ನಮಗೆ ಫೋನ್ ಮಾಡಿ ನಮ್ಮನ್ನು ಅಭಿನಂದಿಸಿದ್ರು. ಇದೊಂದು ಚರಿತ್ರಾರ್ಹವಾದಂಥ ತೀರ್ಮಾನ ತಾವನ್ನು ಮಾಡಿರೋದು ಅಂತ. ನಾವು ಅವರಿಗೆ ಅಭಿನಂದಿಸಿ ಅವ್ರಿಗೊಂದು ಪ್ರಶ್ನೆ ಹಾಕಿದ್ವಿ. ಅಕಸ್ಮಾತ್ ನಾವು ಆ ಜಮೀನನ್ನು ಮಹಿಳೆಗೆ ಆ ವಿಧವೆಗೆ ಬರದೇ ಹೋಗಿದ್ರೆ, ಆ ವಿಧವೆ ನಮ್ಮ ವಿರುದ್ಧವಾಗಿ ಕೋರ್ಟಿಗೆ ದೂರು ಸಲ್ಲಿಸಿದ್ರೆ, ಆ ಕೇಸು ನಿಮ್ಮ ಬೆಂಚಿಗೆ ಬಂದಿದ್ರೆ ಏನು ತೀರ್ಮಾನ ಮಾಡ್ತಿದ್ರಿ ಅಂತ ಕೇಳಿದ್ವಿ. ಆ ನ್ಯಾಯಾಧೀಶರು ಹೇಳಿದರು, ಸ್ವಾಮೀಜಿ, ಐ ವುಡ್ ಹ್ಯಾವ್ ಡಿಸ್ಮಿಸ್ ದ್ಯಾಟ್ ಕೇಸ್ ಅಂತ. ಯಾಕೆ ನಿಮಗೆ ಅಯ್ಯೋ ಅನ್ಸಲ್ವ ಆ ಮಗು ನೋಡಿ ಅಂತಂದು. ಅವರು ಕಾನೂನು ಕಲಂ ಹೇಳಿದರು, ಗುರುಗಳೇ, ಯಾವಾಗ ಆ ಅವರ ಅಪ್ಪ ತಮ್ಮ ಗುರುಗಳಿಗೆ ಬರೋದ್ನೋ ಅಲ್ಲಿಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಎನ್ನುವ ಹಕ್ಕು ಹೋಯಿತು. ಅದು ತಮ್ಮ ಮಠದ್ದಾಯಿತು. ತಮಗೆ ಬಂದಿರೋದು ತಮ್ಮ ಗುರುಗಳಿಂದ ತಮ್ಮದಾಯಿತು. ತಾವು ಅವನಿಗೆ ಬರಕೊಟ್ಟ ಮೇಲೆ ಚಂದ್ರಪ್ಪನಿಗೆ ಅದನ್ನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗುತ್ತೆ ಹೊರತು ಅದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಲ್ಲ. ಆ ಕಾರಣಕ್ಕೆ ಅವನ ಹೆಂಡತಿಗಾಗಲಿ, ಮಕ್ಕಳಿಗಾಗಲಿ, ಬಂಧುಗಳಿಗಾಗಲಿ ಯಾರಿಗೂ ಹಕ್ಕಿಲ್ಲ. ಕಾನೂನು ಕಾಲಂ ಹೀಗೆ ಇರುತ್ತೆ. ನಾವು ಅದಕ್ಕಾಗಿ ಹಾಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದರು. ನಾನು ಡಿಸ್ಮಿಸ್ ಮಾಡ್ತಿದ್ದೆ ಅಂತ. ಅಲ್ಲ, ಮಗು ನೋಡಿ ನಿಮಗೆ ಅಯ್ಯೋ ಅನಿಸಲ್ವಾ ಅಂತಂದ್ವಿ. ನನಗೆಷ್ಟೇ ಅಯ್ಯೋ ಅನಿಸಿದ್ರು ಸಹ ನಾನು ಕಾನೂನು ಪಾಲಿಸ್ಬೇಕೇ ಹೊರತು ಕಾನೂನು ಬಿಟ್ಟು ನಾನು ಬೇರೆ ಏನೂ ಬರೆಯೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಮೊನ್ನೆ ಒಂದು ಎಲ್ಲೋ ಮಾತಾಡಿದ್ದು ಇದೇ ರೀತಿ, ಕಾನೂನು ದೊಡ್ಡದೋ ಧರ್ಮ ದೊಡ್ಡದೋ ಅಂತ ಒಂದು ಭಾಷಣವನ್ನು ಇವತ್ತೇನು ಮಾಡ್ತಾಯಿದ್ದೀವೋ ಲೇಖನವನ್ನು ಹಿಂದೆ ಬರೆದಿದ್ವಿ. ನೀವೆಲ್ಲ ಹೇಳ್ತೀರಿ ಧರ್ಮ ದೊಡ್ಡದು ಅಂತ ಹೇಳ್ತೀರಿ, ಯಾಕೆ ಅಂತ ಹೇಳಕ್ಕೆ ಬರಲ್ಲ. ಇದು ಒಂದು ಉದಾಹರಣೆ ನಿಮಗೆ ಗೊತ್ತಾಗುತ್ತೆ. ಕಾನೂನಿಗಿಂತ ಧರ್ಮ ದೊಡ್ಡದು ಅಂತ ಗೊತ್ತಾಗುತ್ತೆ ನಿಮಗೆ. ಹಾಗಂದರೆ ನೋಬಡಿ ಈಸ್ ಅಬೌವ್ ಲಾ ಅಂತ ಇದೆ ಕಾನೂನು. ಕಾನೂನಿಗೆ ಹೊರತರೆ ಯಾರೂ ಅಲ್ಲ. ಕಾನೂನು ಬೇರೆ, ಧರ್ಮ ಬೇರೆ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಧರ್ಮದ ಇನ್ನೊಂದು ಮುಖವೇ ಕಾನೂನು, ಅಥವಾ ಧರ್ಮದ ಎಲ್ಲ ವಿಶಿಷ್ಟ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಕಾನೂನು. ಆದರೆ ನೀವೆಷ್ಟು ಚಾಲುಕಿ ಇದ್ದೀರಿ ಅಂದರೆ, ನೀವು ಜನ ಕಾನೂನು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ವಾದ ಮಾಡಿ ನೀವು ಗೆಲ್ತೀರಿ. ಧರ್ಮ ಹಾಗಲ್ಲ. ಧರ್ಮ ನೀನು ಧರ್ಮನೇನೋ ಈಗ ಮಾಡ್ಬೋದೇನೋ ಅನ್ಯಾಯ ಅಂತಾರೆ ಜನ. ಅದು ಯಾವ ಕಾಲಂನಲ್ಲಿರುತ್ತೆ? ಅದು ಯಾವ ಸಂವಿಧಾನದಲ್ಲಿರುತ್ತೆ? ನಮ್ಮ ದೇಶದ ಸಂವಿಧಾನಕ್ಕೆ ನಮ್ಮ ಭಾರತದ ಪ್ರದೇಶ ಅನ್ವಯಿಸುತ್ತೆ. ನಮ್ಮ ಸಂವಿಧಾನ ಇಂಗ್ಲೆಂಡಿಗೆ ಅನ್ವಯಿಸಲ್ಲ, ಅಮೇರಿಕಕ್ಕೆ ಅನ್ವಯಿಸಲ್ಲ. ಬಸವಣ್ಣವರ ವಚನ ಇದೆಯಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅದು ಬರೀ ಕಲ್ಯಾಣಕ್ಕೆ, ಕರ್ನಾಟಕಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಅನ್ವಯಿಸುತ್ತೆ. ಇಲ್ಲಿ ಕಳಬೇಡ ಅಂತ ಒಂದು ಸೆಕ್ಷನ್ ಇದೆ ನಮ್ಮ ಸಂವಿಧಾನದಲ್ಲಿ. ಯಾವ ಸೆಕ್ಷನ್ ನಮಗೆ ಗೊತ್ತಿಲ್ಲ. ಕೊಳಬೇಡ ಅದಕ್ಕೊಂದು ಸೆಕ್ಷನ್ ಇದೆ. ಹುಸಿಯ ನುಡಿಯಲು ಬೇಡ ಅಂತ ಸೆಕ್ಷನ್ ಇದೆ. ನಮಗೂ ನ್ಯಾಯಾಧೀಶರಿಗೂ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ನಿನ್ನ ಕೇಸನ್ನು ಗೆಲ್ಲಬೇಕು ಅಂದರೆ ಹೀಗೇ ಸುಳ್ಳು ಹೇಳಬೇಕು ಅಂತ ನಮ್ಮ ವಕೀಲರು ಹೇಳ್ಕೊಡ್ತಾರೆ ನಿಮಗೆ. ನಮ್ಮ ಹತ್ರ ಹಾಗೆ ಹೇಳಲ್ಲ. ನ್ಯಾಯಾಧೀಶರದ್ದು ನಮಗಿಂತ ಬಹಳ ಕಷ್ಟದ ಕೆಲಸ. ನಾವು ಪ್ರಮಾಣ ಮಾಡಿಸ್ಕೊಳ್ಳಲ್ಲ. ಎಷ್ಟು ಭಕ್ತಿ ಇರುತ್ತೆ ಗುರುಗಳ ಮೇಲೆ ಅಂದರೆ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಂತ ಕೋರ್ಟ್ನಲ್ಲಿ ಏನು ಹೇಳಿಸ್ತಾರೆ, ಅವ್ರು ಹೇಳೋದೆಲ್ಲ ಬರೀ ಸುಳ್ಳು. ಲಾಯರ್ ಏನು ಹೇಳ್ಕೊಟ್ಟಿರ್ತಾರೋ ಅದು. ಅದನ್ನು ನ್ಯಾಯಾಧೀಶರು ಅವರ ಮೇಧಾಶಕ್ತಿಯಿಂದ ಇದರಲ್ಲಿ ಯಾವುದು ಸತ್ಯ ಇದೆ, ಯಾವುದು ಸುಳ್ಳಿದೆ ಅಂತ ಅದನ್ನು ವಿಮರ್ಶೆ ಮಾಡಬೇಕಾದಂಥ ವಿಚಕ್ಷಣ ಬುದ್ಧಿ ನ್ಯಾಯಾಧೀಶರಿಗಿರಬೇಕಾಗುತ್ತೆ. ನಮ್ಮದು ಭಾಳ ಸುಲಭ, ಭಾಳ ಹಗುರ. ಇನ್ನೊಂದು ಅನುಭವ ಹೇಳಿ ಮುಗಿಸ್ಬಿಡ್ತೀವಿ. ನಿಮಗೆ ಮೊನ್ನೆ ಹೇಳಿದ್ವಿ ನಾನು, ನೀವು ಭಾಳ ಜನ ಯಾರ್ಯಾರೋ ಬಂದಿದ್ದೀರಿ, ಮತ್ತೊಮ್ಮೆ ಹೇಳಿಬಿಡ್ತೀವಿ. ನಮ್ಮ ನ್ಯಾಯಾಧೀಶರಿಗೆ ಗೊತ್ತಾಗಲಿ ಅಂತ ನಾವು ಅದೊಂದು ಪ್ರಕರಣ ಹೇಳ್ತೀವಿ. ಒಬ್ಬ ಯುವ ಮಹಿಳೆ ಬಂದಳು ನಮ್ಮ ಹತ್ರ. ಬಂದು ಯಾರ ಮೇಲೆ ದೂರು? ಗಂಡನ ಮೇಲೆ. ಗಂಡ ಚಿತ್ರದುರ್ಗ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನ, ಡೈವರ್ಸಿಗೆ ಅರ್ಜಿ ಹಾಕಿದ್ದಾನೆ. ಪಾಪ ಒಂದು ಕೂಸಿದೆ, ಸಣ್ಣ ಕೂಸು. ಅವನು ಡೈವರ್ಸ್ ಹಾಕಿದ್ದಾನೆ. ನಾವು ನೋಟಿಸ್ ಕೊಟ್ಟು ಗಂಡನ್ನು ಮಾವನ್ನು ಕರೆಸಿದ್ದೀವಿ.
ವಿಚಾರಣೆ ನಡೆಸಿ ಶುರು ಮಾಡಿದ್ವಿ. ಏನಪ್ಪ ಇಲ್ಲಿ ನಿಂತಿರೋಳು ಯಾರೋ? ನನ್ನ ಹೆಂಡತಿ. ಯಾಕೋ ನೀನು ಇದಕ್ಕೆ ಹಾಕ್ಕೊಂಡಿದೆಯಂತೆ ಡೈವೋರ್ಸ್ ಕೇಸನ್ನು ಅಂತ. ಅವನು ಕೊಟ್ಟ ಉತ್ತರ ನಮ್ಮನ್ನು ಗಾಬರಿಗೊಳಿಸ್ತು. ಅವನೇನು ಹೇಳಿದ, ಈಕೆ ದಿನ ಒಂದೊಂದು ಲವ್ ಲೆಟ್ರ್ ಬರ್ತವೆ, ನಾನು ಹೆಂಗೆ ಈಕೆ ಜೊತೆ ಸಂಸಾರ ಮಾಡಲಿ ಅಂತ. ನಾವು ಮಹಿಳೆ ಕೇಳಿದ್ವಿ, ಏನಮ್ಮ ನಿನಗೆ ಬರ್ತಾ ಇರೋದು ನಿಜನ? ನಿನ್ನ ಗಂಡ ಆಪಾದನೆ ಮಾಡಿದಂಗೆ ಲವ್ ಲೆಟರ್ಸ್ ಬರ್ತಾ ಇದ್ದಾವ? ಹ್ಞೂ ಅಂದ್ಲು ಆಕೆ. ಇನ್ನೂ ಕಷ್ಟ ಆಯಿತು. ಅಲ್ಲಮ್ಮ ನೀನೇ ಒಪ್ಕೊಳ್ತಿದ್ದೀಯಾ? ಯಾವ ಗಂಡ ನೀನು ಹಾಗೆ ಸಂಸಾರ ಮಾಡ್ತಕ್ಕೆ ಸಾಧ್ಯ ಅಂತ. ಇಲ್ಲ ಬುದ್ಧಿ, ನನಗೆ ಬರ್ತಾ ಇರೋದು ನಿಜ, ಅದು ಯಾವನು ಬರೀತದೋ ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ. ಈಗ ಹೇಗೆ ತೀರ್ಮಾನ ಮಾಡ್ತೀರಿ? ನಾವು ಗಂಡನ ಕಡೆ ನೋಡಿ ನಾವು ಏನು ಅವನಿಗೆ ಹೇಳುವ ಸಂಸಾರ ಮಾಡಬೇಕಾದ ಅವನು ಹೇಗೆ ಮನವರಿಕೆ ಮಾಡಿಕೊಡಬೇಕು? ನಾವು ಯಾವ CBI ತನಿಖೆ ಕೊಡೋಕ್ಕಾಗತ್ತಾ? ನಮ್ಮ ಹತ್ರ ಅಧಿಕಾರ ಇಲ್ಲ. ಇನ್ಯಾವುದು ಇವಿದ್ದಾವೆ ತನಿಖಾ ಸಂಸ್ಥೆಗಳು, ಕೊಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಚಿತ್ರದುರ್ಗದ SP ಅವರಿಗೆ ಎಲ್ಲರೆದುರಿಗೆ, ಅಲ್ಲಿ ಕೂತಿದ್ರಲ್ಲ ನಮ್ಮ ಹಾಲ್ನಲ್ಲಿ, ಎಲ್ಲರೆದುರಿಗೆ ಫೋನ್ ತಗೊಂಡು ಮಾತಾಡಿದ್ವಿ. ಹೀಗೊಂದು ಪ್ರಕರಣ ಇದೆ, ಯಾರೋ ಹಿಂಗೆ ಬರಿತಾ ಇದ್ದಾನೆ. ಇನ್ನೂ ಅದಕ್ಕೂ ಮುಂಚೆ ನಾವೇನು ಮಾಡಿದ್ವಿ, ನಾವು ಮಹಿಳೆ ಕೇಳಿದ್ವಿ, ಅವು ಏನು ಇಟ್ಕೊಂಡಿದ್ದೆ ನಮ್ಮ ಲವ್ ಲೆಟರ್ಸ್ನ ಅಂದು. ಇದ್ದಾವೆ ಅಂತ. ತಂದು ತೋರಿಸ್ತೀಯಾ ಅಂದು. ತೋರಿಸ್ತೀನಿ ಅಂದ್ಲು. ಮತ್ತು ನೆಕ್ಸ್ಟ್ ಹಿಯರಿಂಗಿಗೆ ಬಂಡಲ್ ಗಟ್ಟಲೆ ಇನ್ಲ್ಯಾಂಡ್ ಲೆಟರ್ಸ್ ಇದ್ದು ತಂದು ಕೊಟ್ಲು. ಇನ್ನೊಬ್ರು ಪತ್ರ ಯಾರೂ ಓದಬಾರದು. ಅದ್ರಾಗೂ ಅವ್ಯಾವ ಲವ್ ಲೆಟ್ರ್ ಆ ಮಹಿಳೆಗೆ ಬಂದದೆ ಬಂದರೆ ನಾವು ಓದಬೇಕಾ? ಭಾಳ ಕಷ್ಟ ಆಯ್ತು ನಮಗೆ. ಬಂಡ್ ಓಪನ್ ಮಾಡಿದ್ದೀವಿ. ಹಾಗೆ ಲೆಟರ್ಗಳನ್ನು ಹಾಳೆಗಳನ್ನು ತಿರುತ್ತಾ ಹೋದ್ವಿ. ಅದನ್ನು ಓದ್ತಾ ಇರಲಿಲ್ಲ. ನಾವು ಓದ್ತಾ ಇದ್ದದ್ದು ಆಕೆ ಮುಖವನ್ನು. ನಾವು ಹಾಗೆ ತಿರುಗಿಸುವಾಗ ಆಕೆ ಮುಖಭಾವ ಹೇಗಿತ್ತು ಅಂದರೆ ಅದರಲ್ಲಿ ಮುಗ್ಧತೆ ಇತ್ತು. ಪಾಪ ಪ್ರಜ್ಞೆ ಆಕೆ ಮುಖದಲ್ಲಿ ಇರಲಿಲ್ಲ. ಕೋರ್ಟ್ನಲ್ಲಿ ಈ ಕೇಸ್ ಬಂದಿದ್ರೆ ನ್ಯಾಯಾಧೀಶರು ಏನು ಮಾಡ್ತಿದ್ರು ಗೊತ್ತಿಲ್ಲ. ಆ ಲೆಟರ್ನೆಲ್ಲ ಇವ್ರಿಗೆ ಕಳಿಸ್ತಿದ್ರೋ ಏನೋ, ಯಾರದು ವಿಧಿ ವಿಜ್ಞಾನಕ್ಕೆ ಕಳಿಸ್ತಿದ್ರೋ ಏನೋ. ನಾವು ಆಕೆ ಮುಖ ನೋಡಿದ್ವಿ, ಮುಗ್ಧತೆ ಇತ್ತು. ನಾವು ಅದನ್ನು ಬಂಡ್ಲು ಮಾಡಿ ಸೀಲ್ ಮಾಡಿ SP ಅವ್ರಿಗೆ ಫೋನ್ ಮಾಡಿದ್ವಿ. ನೋಡಿ ಯಾರೋ ಹಿಂಗೆ ಬರೀತದಾನೆ, ನೀವೊಂದು 3 ತಿಂಗಳಲ್ಲಿ ಒಂದು ಮಫ್ತಿಯಲ್ಲಿ ಯಾರನ್ನಾರು ಪೊಲೀಸರು ಕಳಿಸಿ ಅವನು ಯಾರು ಅಯೋಗ್ಯ ಅದನ್ನು ಅವನ್ನ ಅರೆಸ್ಟ್ ಮಾಡೋ ಒಂದು ಸಹಾಯ ಮಾಡಿ ಅಂತ ಹೇಳಿ. ಹಾಗೆ ಹೇಳಿದ್ದು ಅಲ್ಲೇನು ಜನ ಕೂತಿದ್ರಲ್ಲ, ಇಡೀ ತಾಲೂಕು ತುಂಬ ಸುದ್ದಿ ಆಯಿತು. ಪೊಲೀಸ್ನವರು ಅವನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಿ. ಮಾರನೇ ದಿನವೇ ಆ ಲವ್ ಲೆಟ್ರ್ ಬರೋದು ನಿಂತುಬಿಡ್ತು. ತಿಳಿತೆ. 1 ತಿಂಗಳಾದ ಮೇಲೆ ಅವನು ಗಂಡ ತನ್ನ ಹೆಂಡತಿ ಮತ್ತು ಮಗುವನ್ನು ಸ್ವತಃ ಕರ್ಕೊಂಡು ಬಂದು ಬುದ್ಧಿ ತಮ್ಮ ಆಶೀರ್ವಾದ ಪಡೆದು, ನನ್ನ ಹೆಂಡ್ತಿದ್ದೇನು ತಪ್ಪಿಲ್ಲ, ನಾನು ಕೇಸ್ ವಾಪಸ್ ತಗೊಂಡು ಬರ್ತೀನಿ, ತಮ್ಮ ಆಶೀರ್ವಾದ ಕೊಡಿ ಅಂತ ಹೇಳಿ ಕೇಳಕ್ಕೆ ಬಂದ. ಹೋಗಿ ತೊಗೊಂಬರಪ್ಪ ಅಂತ ಹೇಳಿದ್ವಿ. ಅವನು ಡೈವೋರ್ಸ್ ಕೇಸನ್ನು ವಾಪಸ್ ತಗೊಂಡು ಬಂದ. ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿದ್ರೆ ಹೇಗಾಗ್ತಾಯಿತ್ತು. ಆ ಸಣ್ಣ ಕೂಸಿತ್ತಲ್ಲ 1-2 ವರ್ಷದ್ದು, ಇವತ್ತು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಬೆಂಗಳೂರಾಗಿದ್ದಾನೆ. ಆ ಫ್ಯಾಮಿಲಿ ಬಹಳ ಸುಖವಾಗಿದ್ದಾರೆ. ಸನ್ಮಾನ್ಯ ನ್ಯಾಯಾಧೀಶರ ಮುಂದೆ ನಾವು ನಿಮಗೆ ಹೇಳೋದು, ಹೆಣ್ಣುಮಕ್ಕಳಿಗೆ ಏನೇ ದೌರ್ಜನ್ಯ ಆದರೂ ಹೆಂಡತಿಗೆ, ಮೊನ್ನೆ ಮಹಿಳಾ ಆಯೋಗದ ಅಧ್ಯಕ್ಷೆ ಏನು ಹೆಸರು ಅವ್ರದ್ದು, ನಾಗಲಕ್ಷ್ಮಿ ಚೌಧರಿ ಹೇಳಿದರು. ನಿಮಗೆ ಭಾಳ ಚೆನ್ನಾಗಿ ಮಾತಾಡಿದರು, ಅದ್ರಾಗೇನು ಅನುಮಾನವೇ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷೆ, ನೀವು ಹೆಣ್ಮಕ್ಳಿಗೆ ಯಾರ್ಯಾರು ದೌರ್ಜನ್ಯ ಆಗುತ್ತೋ ನೀವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದರು. ಅವರು ಹೇಳಿ ಹೋಗಿಬಿಟ್ರು. ನಾವು ಅದನ್ನು ಕೌಂಟ್ರಾಕ್ಟ್ ಮಾಡಿದ್ವಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತು ಕೇಳಬೇಡಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂದರೆ ನೀವಾಗಿ ನಿಮ್ಮ ತಾಳಿ ಹರ್ಕೊಂಡಂಗೆ ಖಂಡಿತ ಹೋಗಬೇಡ್ರಿ ಪೊಲೀಸ್ ಸ್ಟೇಷನ್ನಿಗೆ ಅಂತ ಹೇಳಿದ್ವಿ. ಈಗಲೂ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಅನೇಕ ಕೌಟುಂಬಿಕ ವಿರಸಗಳಿರ್ತಾವಲ್ಲ, ಅವುಗಳನ್ನು ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ರಾಜಿ ಮಾಡಿಸಿದ್ದೀವಿ. ಆದರೆ ಯಾವ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೋ ಅಂಥ ಮಹಿಳೆಯ ಗಂಡ ಇರ್ತಾನಲ್ಲ, ಅವನ್ನ ರಾಜಿ ಮಾಡಿಸೋದು ಭಾಳ ಕಷ್ಟ. ಆಗೋದೇ ಇಲ್ಲ, ಸಾಧ್ಯವಾಗಿಲ್ಲ ಇದುವರೆಗೂ. ನಿಮಗೆ ಹೇಳೋದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ, ನಿಮಗೆ ಆಶೀರ್ವಾದ ಅಕ್ಕಿ ಕಾಳು ಹಾಕಿದವರು
ಯಾರು ಅಂದರೆ ಗುರುಗಳು ಮತ್ತು ಸಂಬಂಧಿಕರು. ಪೊಲೀಸ್ ಸ್ಟೇಷನ್ನ ಇವರು ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದೇ ನಿಮಗೆ ತಾಳಿ ಕಟ್ಟಿಸಿರಲ್ಲ. ಹೀಗಾಗಿ ನೀವು ಹೋಗಬೇಕಾಗಿರೋದು, ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾಗಿರೋದು ಎಲ್ಲಿ? ಗುರು ಹಿರಿಯರ ಹತ್ರ. ಆದರೆ ಒಂದು ಈ ಮದುವೆ ಸಂದರ್ಭದಲ್ಲಿ ಹೇಳೋ ಮಾತುಗಳು, ಮಂತ್ರಗಳು ಏನೂ ಅರ್ಥವಾಗಲ್ಲ ನಿಮಗೆ. ನಾವು ಹೇಳೋದೇನು ಅಂದರೆ, ನೀವು ಮದುವೆ ನಿಮ್ಮ ಸಮಸ್ಯೆಗಳು ಬಂದರೆ ಖಂಡಿತವಾಗಿಯೂ ನಿಮ್ಮ ಸಂಬಂಧಿಕರಿಗೆ ಖಂಡಿತ ಹೇಳಬೇಡ್ರಿ, ನಿಜವಾಗಿ ಹೇಳಬೇಡ್ರಿ. ಯಾರು ನೀವು ಸಪ್ತಪದಿ ತುಳಿದು ಬೆಂಕಿ ಸುತ್ತರಿರ್ತಾರಲ್ಲ ಅಗ್ನಿ, ಅದಕ್ಕೆ ಮತ್ತಷ್ಟು ತುಪ್ಪ ಸುರಿದು ಕೋಟನ್ನು ಸುತ್ತಿಸ್ತಾರೆ ನಿಮ್ಮ ನಂಟರುಗಳು. ಖಂಡಿತ ಅವ್ರ ಹತ್ರ ತಗೊಂಡು ಹೋಗಬೇಡಿ. ನಿಮ್ಮ ತಂದೆ ತಾಯಿಗಳ ಹತ್ರನೂ ಮಾತಾಡಬೇಡಿ. ಕುರುಕ್ಷೇತ್ರ ಶುರುವಾಗಿಬಿಡುತ್ತೆ. ಅವನು ಹುಡುಗನ ಅಪ್ಪ ಅವ್ವ ಹುಡುಗನ ಕಡೆ, ಹುಡುಗಿ ಅಪ್ಪ ಅವ್ವ ಅವ್ರ ಕಡೆ, ದೊಡ್ಡ ಕುರುಕ್ಷೇತ್ರ ಆಗಿಬಿಡುತ್ತೆ. ಮತ್ತು ಯಾರ ಹತ್ರ ಬಗೆಹರಿಸ್ಕೊಳ್ಬೇಕು? ನೀವೇನು ಮಾಡಬೇಕು ಅಂದರೆ, ನಿಮಗೆ ಯಾರು ಭಾಳ ಆತ್ಮೀಯ ಸ್ನೇಹಿತರು ಇರ್ತಾರಲ್ಲ, ಆತ್ಮೀಯ ಸ್ನೇಹಿತರ ಹತ್ರ ನೀವು ಯಾರು ತಪ್ಪು ಯಾರು ಸರಿ ಅಂತ ನೀವು ಅವ್ರ ಜಡ್ಜ್ಮೆಂಟ್ ಕೇಳಬೇಕು, ವಿವೇಚನೆಗೆ. ಅವರು ಸರಿಯಾಗಿ ತೀರ್ಮಾನ ಕೊಡ್ತಾರೆ. ಬೆಸ್ಟ್ ಫ್ರೆಂಡ್ಸ್ ಯಾರಿರ್ತಾರೋ ಅವ್ರೇನು ಹೇಳ್ತಾನೆ, ಆವಾಗ ನಮ್ಮದೊಂದು ನಾವು ಈ ಎಲ್ಲ ಕೇಳ್ತಾ ಇರ್ತೀವಿ. ಮದುವೆ ನಮ್ಮನ್ನು ಆಹ್ವಾನ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಹೇಳ್ತೀವಿ, ನಮ್ಮನ್ನು ಈಗ ಯಾಕೆ ಆಹ್ವಾನ ಮಾಡ್ತೀಯಪ್ಪ, ಇನ್ನೊಂದು 4-5 ವರ್ಷ ಆದ ಮೇಲೆ ಗಂಡ ಹೆಂಡ್ತಿ ಹೆಂಗಿದ್ದಾರೆ ಮದುಮಕ್ಕಳು ಅಂತ ನೋಡೋಕೆ ಬರ್ತೀವಿ ಕೊಡೋ, ಆವಾಗ ಆಹ್ವಾನ ಮಾಡೋ ಅಂತ ಹೇಳ್ತೀವಿ. ನಾವು ಹೇಳೋದು ಪ್ರತಿಯೊಬ್ಬ ವಧುವರಿಗೆ, ನಿಮ್ಮ ಸ್ನೇಹಿತರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ತಲೆಬಾಗಿ. 2 ವಾಕ್ಯ ಇಂಗ್ಲೀಷ್ನಲ್ಲಿ, ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಗಂಡನೋ ಹೆಂಡ್ತಿನೋ ಯಾರು ತಪ್ಪಿದೆಯೋ ದೇ ಮಸ್ಟ್ ಅಕ್ಸೆಪ್ಟ್ ಇಟ್. ಇಫ್ ಯು ಆರ್ ರೈಟ್ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಟ್. ಇನ್ನು ಸರಿ ಇದ್ದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು, ನಂದೇ ಸರಿ ಅಂತ ವಾದ ಮಾಡೋಕ್ಕೆ ಹೋಗಬಾರ್ದು. ಅದೇ ಸಾಂಸಾರಿಕ ಜೀವನದ ಯಶಸ್ಸು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಇಷ್ಟೊತ್ತಾದರೂ ನೀವು ಕೂತಿದ್ರಲ್ಲ, ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಸನ್ಮಾನ್ಯ ನ್ಯಾಯಮೂರ್ತಿಗಳು ಕೃಷ್ಣ ದೀಕ್ಷಿತ್ರವರು ಒಂದು ಕೇಸ್ನಲ್ಲಿ ಅವರು ಒಬ್ಬರು ಮಠಾಧೀಶರಿಗೆ ರೆಫರ್ ಮಾಡಿದರು. ಮತ್ತು ನಮ್ಮ ನಾಳೆ ಕೃಷ್ಣೇಗೌಡರು ಅಂತ ಬರ್ತಾರಲ್ಲ ಹಾಸ್ಯ ಸಾಹಿತಿಗಳು, ಅವ್ರಿಗೆ ರೆಫರ್ ಮಾಡಿದ್ದಾರೆ. ಅದನ್ನು ಯಾರ್ಯಾರೋ ತಪ್ಪು ಕಾಮೆಂಟ್ಸ್ ಮಾಡಿದ್ದಾರೆ. ಇವ್ರು ನ್ಯಾಯಾಧೀಶರಾಗಿರೋದು ಯಾತಕ್ಕೆ, ಅವರಿಗೆ ವಯಸ್ಸು ಯಾಕೆ ಕೊಡಬೇಕು, ಹಾಗೆ ಹೀಗೆ ಅಂತ. ನ್ಯಾಯಾಧೀಶರ ಉದ್ದೇಶ ಅವ್ರ ಸಂಸಾರ ಸರಿಯಾಗಬೇಕು ಅನ್ನೋದು. ಕಾನೂನು ಕಲಂನಲ್ಲಿ ಏನು ತೀರ್ಮಾನ ಬರೀಬೇಕು ಬರೆಯೋಕ್ಕೆ ಬರುತ್ತೆ, ಅವ್ರಿಗೆ ಬರಲ್ಲ ಅಂತ ಅಲ್ಲ, ಅವರ ಕನ್ಸರ್ನ್ ಅದು ಫ್ಯಾಮಿಲಿ ಲೈಫ್ ಬಗ್ಗೆ. ಇಂಥ ಅಪರೂಪದ ನ್ಯಾಯಾಧೀಶರು ನಮ್ಮ ಈ ಸಭೆಗೆ ಬಂದದ್ದು, ಅವರು ಮಾತಾಡಿದ್ದು ನಮಗೆ ನಿಜವಾಗಿಯೂ ಭಾಳ ಸಂತಸವನ್ನು ಉಂಟು ಮಾಡಿದೆ. ನೀವು ಆರಂಭದಲ್ಲಿ ಹೇಗಿದ್ರಿ ಅಂದರೆ, ನೀವು ಒಂದೊಂದು ಜಗಳಕ್ಕೂ ಒಂದೊಂದು ಕೇಸ್ ದಾಖಲು ಮಾಡೋಂಗಿದ್ರಿ. ನೀವು ಮಾಡ್ತಾ ಇದ್ದಂಥ ಗಲಾಟೆ, ಏನು ನ್ಯಾಯಾಧೀಶರು ಬಂದಿದ್ದಾರೆ ಅಂತಂದು ನೀವು ದೂರ ಸಲ್ಲಿಸೋಕ್ಕೆ ಬಂದಿದ್ರೆ ನಾವು ಅವರ ಮಾತುಗಳು ಕೇಳೋಕ್ಕೆ ಬಂದಿದ್ರು ಅಂತ ಅನುಮಾನ ಪಡೋ ರೀತಿಯಲ್ಲಿ ಇವತ್ತು ಒರೆಸಿದ್ರಿ. ನಿನ್ನೆ ಮೊನ್ನೆ ಆಚೆ ಮನೆ ಭಾಳ ಚೆನ್ನಾಗಿದ್ರಿ, ಈಗಲೂ ಭಾಳ ಚೆನ್ನಾಗಿದ್ದೀರಿ, ಈಗ ತುಂಬ ಚೆನ್ನಾಗಿದ್ದೀರಿ. ನ್ಯಾಯಾಧೀಶರು ಈಗೇನು ಮಾತನಾಡಿದ್ದಾರೆ, ಇವತ್ತೇನು ಗೋಷ್ಠಿ ನಡೆದಿದೆ, ಈ ಭಾಗದಿಂದ ತರಳಬಾಳು ಹುಣ್ಣಿಮೆ ಮುಗಿದ ಮೇಲೆ, ಈ ಹುಣ್ಣಿಮೆ ಯಶಸ್ಸು ಯಾವಾಗ ಅಂತ ಹೇಳಿದರೆ, ಈ ಭಾಗದಿಂದ ಯಾರೂ ಸಹ ಕೋರ್ಟಿಗೆ ಹೋಗ್ದಂಗೆ ಯಾವ ಕೇಸು ಚಿತ್ರದುರ್ಗ ದಾವಣಗೆರೆ ಕೋರ್ಟ್ನಲ್ಲಿ ದಾಖಲಾಗಿಲ್ಲ ಅಂದರೆ ಈ ನಮ್ಮ ತರಳಬಾಳು ಹುಣ್ಣಿಮೆ ಯಶಸ್ವಿ ಆಯಿತು ಅಂತ ನಾವು ಭಾವಿಸ್ತೀವಿ. ಯಾವುದಾರೆ ಕೇಸು ಕೋರ್ಟಿಗೆ ಹೋಯ್ತು ಅಂದರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದು ವ್ಯರ್ಥ ಅಂತ ಅನಿಸುತ್ತೆ ನಮಗೆ. ಈಗ ನಮ್ಮ ಪೊಲೀಸ್ ಸ್ಟೇಷನ್ನರಿಗೂ ಕೇಳ್ತೀವಿ, ಭರಮಸಾಗರ ಪೊಲೀಸ್ ಠಾಣೆ ಹತ್ತಿರ ಇರೋದು, ದಾವಣಗೆರೆ ಪೊಲೀಸ್ ಠಾಣೆ, ಚಿತ್ರದುರ್ಗ ಪೊಲೀಸ್ ಠಾಣೆ, ಇವತ್ತಿನಿಂದ ನೀವು ಏನೇನು ಕೇಸುಗಳು ದಾಖಲಾಗಿದ್ದಾವೆ ಅಂತ ನಮಗಿನ್ನೊಂದು 6 ತಿಂಗಳ ಮೇಲೆ ನೀವು ವರದಿ ಕೊಟ್ಟರೆ ನಮ್ಮ ತರಳಬಾಳು ಹುಣ್ಣಿಮೆ ಯಶಸ್ಸು ಆಯಿತೆ ಅಥವಾ ಫೇಲ್ ಆಯಿತೆ ಅಂತ ನಾವು ನಿರ್ಧಾರ ಮಾಡ್ಕೊಳ್ತೀವಿ. ಎಲ್ಲರೂ ತಪ್ಪು ಮಾಡ್ತೀರಿ, ಆ ತಪ್ಪು ಒಪ್ಪುಗಳನ್ನು ನೀವೇ ಬಗೆಹರಿಸ್ಕೊಳ್ಬೇಕು. ಇಷ್ಟು ವಿಳಂಬ ಆಯಿತು, ಆದರೂ ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಹಸಿಬದು.
ಇನ್ನೂ ಹೆಚ್ಚು ಹೊತ್ತು ಮಾತನಾಡಬೇಕಾಗಿತ್ತು ನಮ್ಮ ನ್ಯಾಯಾಧೀಶರು. ಅವರಿಗೆ ಹೆಚ್ಚು ಲೋಡ್ ಕೊಡಬೇಡಿ, ನಿದ್ರೆ ಕೆಡಿಸ್ಬೇಡ್ರಿ ನ್ಯಾಯಾಧೀಶರನ್ನು. ಅವರು ಚೆನ್ನಾಗಿ ನಿದ್ರೆ ಮಾಡಲಿ, ನೀವು ಚೆನ್ನಾಗಿ ನಿದ್ರೆ ಮಾಡಿ. ನೀವು ಇಲ್ಲಿಂದ ಹೋದ ಮೇಲೆ ನಿಧಾನವಾಗಿ ಹೋಗಿ ನಿಮ್ಮ ಮನೆಯನ್ನು ತಲುಪಿ ಸುಖ ನಿದ್ರೆಯನ್ನು ಮಾಡಿ ಅಂತ ಹಾರೈಸಿ ನಮ್ಮ ಮಾತುಗಳು ಮುಕ್ತಾಯಗೊಳಿಸ್ತಾರೆ.